ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೈರೋಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ಭಾಗವತ ಸಪ್ತಮಸ್ಕಂದಾಂತರ್ಗತ ಪ್ರಹ್ಲಾದಕೃತ ನರಸಿಂಹಸ್ತುತಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹನ್ನೆರಡನೇ ಶ್ಲೋಕದಲ್ಲಿ ಪ್ರಹ್ಲಾದ ಬಾಲಸ್ಯ ಚೇಹ ಶರಣಂ ಪಿತರೋ ನೃಸಿಂಹ ಆರ್ತಸ್ಯ ಚಾಗತಮದನ್ನುತಿ ಮಜ್ಜತೋ ನೋಹು. ಪರಮಾತ್ಮನನ್ನು ಪೂರ್ತಿಯಾಗಿ ಪರಮಾತ್ಮನಿಗೆ ಸರೆಂಡರ್ ಆಗಿದ್ದಾನೆ. ಈ ಬಾಲಕನಿಗೆ ನೀನು ತಂದೆ ತಾಯಿಗಳಂತೆ ಇದ್ದೀಯ. ಮರಣಾಸನ್ನನಾಗಿರ್ತಕ್ಕಂಥ ವ್ಯಕ್ತಿಗೆ ನೀನು ಔಷಧಿಯಂತೆ ಇದ್ದೀಯ. ನೀರಿನಲ್ಲಿ ಮುಳುಗ್ತಕ್ಕಂಥವನಿಗೆ ನೌಕೆಯಂತೆ ಇದ್ದೀಯ. ಅತ್ಯಂತ ಬಾಯಾರಿಕೆಯಿಂದ ಪೀಡಿತನಾದಂಥವನಿಗೆ ನೀರಿನಂತೆ ಇದೆಯಾ. ಪರಮಾತ್ಮ ನಿನ್ನನ್ನು ಉಪಾಸನೆ ಮಾಡ್ತಕ್ಕಂಥ ಶರೀರಧಾರಿಗಳು ಅಂತ ಯಾರಿದ್ದಾರೆ ಅಂಥವರಿಗೆ ಸ್ವಾಮಿಯಾಗಿ ಎಲ್ಲ ರೀತಿಯಿಂದಲೂ ಅವರ ಮೇಲೆ ಪರಮ ಉಪಕಾರ ಮಾಡ್ತಕ್ಕಂಥವನಾಗಿದ್ದೀಯ. ಪ್ರಭು ತನುಭೃತಾಂ ತದುಪಾಸಕಾನ. ನೀನು ಉಪಾಸಕರಿಗೆ ಸಾಕ್ಷಾತ್ ರಕ್ಷಕನಾಗಿದ್ದಿ, ಸ್ವಾಮಿಯಾಗಿದ್ದಿ ಅಂತನ್ನುವ ಪ್ರಾರ್ಥನೆ ಆದ ನಂತರ ನರಸಿಂಹದೇವರು ಅವನಿಗೆ ಪ್ರಶ್ನೆ ಮಾಡಿದರೋ ಅಥವಾ ಅವನ ಮನಸ್ಸಿನಲ್ಲಿ ಆ ರೀತಿಯಾಗಿ ತರ್ಕ ಬಂತು ಗೊತ್ತಿಲ್ಲ. ಆಯ್ತಪ್ಪ,
ನಾನು ರಕ್ಷಕ, ನಾನು ನೌಕೆ ಎಲ್ಲವೂ. ಆದರೆ ನನಗೆ ನಿನ್ನನ್ನು ರಕ್ಷಣೆ ಮಾಡಬೇಡ ಅಂತ ನನ್ನ ಮೇಲಿನವನು ಹೇಳಿದರೆ ಆಗ ನೀನು ಮಾಡೋದಿಲ್ಲ. ನರಸಿಂಹದೇವರಿಗೆ ಯಾರಾದರೂ ಆಜ್ಞೆ ಮಾಡೋರು ಇದ್ದಾರಾ ಅಂತನ್ನುವ ಪ್ರಶ್ನೆ ನರಸಿಂಹದೇವರಿಗಂತೂ ಬರೋದಿಲ್ಲ. ನಂಬಿದ ಪ್ರಹ್ಲಾದನೂ ಇಲ್ಲ ಅಂತ ನನಗನ್ನಿಸ್ತದೆ. ನಮ್ಮಂಥವರಿಗೆ ಪ್ರಶ್ನೆ ಬರ್ತದೆ ಅನ್ನುವುದನ್ನು ನಾರದರಿಂದ ಸಕಲ ವಿಧವಾದ ವಿದ್ಯೆಯನ್ನು ಪಡೆದಿರತಕ್ಕಂಥ ಪ್ರಹ್ಲಾದ ಈ ಒಂದು ತರ್ಕ ಮಾಡಿಕೊಂಡಿದ್ದಾನೆ. ಜನರಿಗೆ ಏನಪ್ಪ ನರಸಿಂಹನನ್ನು ನಂಬಿದ್ದೆ, ಅವನಿಗೆ ಅವನ ಸ್ವಾಮಿ ಬೇರೆ ಇರಬೇಕು, ಅವನು ಬೇಡ ಅಂದಾಗ ನರಸಿಂಹ ಸಂರಕ್ಷಣೆ ಮಾಡೋದಿಲ್ಲ, ಹಾಗೇನು ಮಾಡ್ತೀಯ ಅಂತ ಅನ್ನುವ ಪ್ರಶ್ನೆಗೆ ಪ್ರಹ್ಲಾದ ಉತ್ತರ ಕೊಡ್ತಾನೆ. ಯಸ್ಮಿನ್ ಯತೋ ಯರ್ಹಿ ಚ ಏನ ಯಸ್ಯ ಯಸ್ಮೈ ಯಥಾ ಯಮುತ ಯಸ್ತ ಪರಸ್ಪರೋ ವಾ ಭಾವಂ ಕರೋತಿ ವಿಕರೋತಿ ಚ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಪರಮಾತ್ಮ ನಿನಗೆ ಯಾರೂ ಸ್ವಾಮಿ ಇಲ್ಲ. ಇಲ್ಲಿ ನೋಡಿ, ವೇದವ್ಯಾಸ ದೇವರ ಒಂದು ಕೃತಿಯ ವೈಶಿಷ್ಟ್ಯ. ಎಲ್ಲ ಸರ್ವನಾಮ, ಮೊದಲನೇ ಎರಡು ಲೈನ್ ಬರೀ ಸರ್ವನಾಮಗಳಿವೆ. ಯಸ್ಮಿನ್ ಯತಃ ಯರ್ಹಿ ಚ ಏನ, ಯಾವನಲ್ಲಿ, ಯಾರಿಂದ, ಯಾವುದಕ್ಕೋಸ್ಕರ, ಮತ್ತು ಯಾರಿಂದ, ಯಾವನ ದೆಸೆಯಿಂದ, ಯಾರಿಂದ, ಯಾವನ, ಯಾವನಿಗೋಸ್ಕರ ಅಂತಕೊಂಡಂತಂದರೆ ದ್ವಿತೀಯದಿಂದ ಹಿಡಿದು ಸಪ್ತಮಿಯವರೆಗೆ ಪರಮಾತ್ಮ ಯತ್ ಯಹಾಯೋ ಯಾರು ಅಂತನ್ನುವ ಸರ್ವನಾಮಕ್ಕೆ ಅಷ್ಟು ವಿಭಕ್ತಿಗಳನ್ನು ಉಪಯೋಗಿಸಿದ್ದಾನೆ. ಆದ್ದರಿಂದಾಗಿ ಇಲ್ಲಿ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಏನಪ್ಪ ಅಂತ ತಿಳ್ಕೊಂಡಂತಂದರೆ ಎರಡನೇ ಲೈನ್ನಲ್ಲಿದೆ. ಪೃಥಕ್ ಸ್ವಭಾವ ಯಹ, ಪರಮಾತ್ಮನಿಗೆ ಪೃಥಕ್ ಸ್ವಭಾವ ಅಂತ ತಿಳ್ಕೊಂಡಂತ ಇಟ್ಟಿದ್ದಾರೆ. ಸಂಪೂರ್ಣ ಚೇತನದಲ್ಲಿ ಎರಡು ವಿಭಾಗ. ಮೊದಲನೇ ವಿಭಾಗ ಜೀವಕೋಟಿ, ಎರಡನೇ ವಿಭಾಗ ಮಹಾಲಕ್ಷ್ಮಿ ಮತ್ತು ಪರಮಾತ್ಮ ಈಶ್ವರ ಕೋಟಿ, ಅಥವಾ ಸ್ವತಂತ್ರ ಅಸ್ವತಂತ್ರ ಎರಡು ವಿಭಾಗನ ಮಾಡಿಕೊಳ್ಳೋಣ. ಪೃಥಕ್ ಸ್ವಭಾವನಾಗಿರ್ತಕ್ಕಂತಹ ಯಹ, ಯಾವ ಪರಹ ಉತ್ತಮವಾದ ಬ್ರಹ್ಮಾದಿ ದೇವತೆಗಳು, ವ ಅಥವಾ ಅಪರಹ ಅವರಿಗಿಂತ ಕಡಿಮೆಯಾಗಿರ್ತಕ್ಕಂತಹ ಪದಾರ್ಥಗಳನ್ನು ರಚಿಸುವ ಕುಂಬಾರ, ಲಕ್ಕಸ್, ಅಕ್ಕಸಾಲಿಗ ಇತ್ಯಾದಿಗಳೆಲ್ಲರೂ ಕೂಡ ತು ವಿಶೇಷವಾಗಿ ಸಂಚೋದಿತ, ಯಾವನು ಪ್ರೇರಣೆ ಮಾಡಿದ ನಂತರ ಮಾತ್ರ ಯಸ್ಮಿನ್ ವಿಶಿಷ್ಟ ಅಧಿಷ್ಠಾನದಲ್ಲಿದ್ದುಕೊಂಡು ಯತಃ ಯಾವ ಸಾಧನಗಳಿಂದ, ಉಪಾದಾನ ಕಾರಣಗಳಿಂದ, ಉಪಾದಾನ ಕಾರಣ ಅಂತಂದರೆ ಮಣ್ಣೆ ಗಡಿಗೆ ಆಗ್ತದೆ, ಒಂದು ರೂಪ ಇನ್ನೊಂದು ರೂಪವನ್ನು ಪಡೀತದೆ. ಹಾಗೆ ಕಬ್ಬಿಣ ಒಂದು ಪದಾರ್ಥವಾಗುತ್ತಾಗ್ತದೆ, ಬಂಗಾರ ಆಭರಣವಾಗ್ತದೆ. ಈ ಆ ಕ್ರಿಯೆಗಳಿಗೆ ಮೂಲಭೂತವಾದ ವಸ್ತು ಯಾವುದಿದೆ ಅದಕ್ಕೆ ಉಪಾದಾನ ಕಾರಣ ಅಂತ ಕರೀತಾರೆ. ಆ ನಂತರ ಯಾವ ಸಮಯದಲ್ಲಿ, ಯರ್ಹಿ ಯಾವ ಸಮಯದಲ್ಲಿ, ಏನ ಯಾವ ಸಾಧನಗಳನ್ನು ಇಟ್ಟುಕೊಂಡು, ನಿಮಿತ್ತ ಕಾರಣಗಳನ್ನು ಇಟ್ಟುಕೊಂಡು, ಯಸ್ಯ ಯಸ್ಮೈ ಯಾವ ಕಾರಣದಿಂದ, ಯಾರಿಗೋಸ್ಕರ, ಯಥಾ ಯಾವ ರೀತಿಯಾಗಿ, ಅಯಂ ಭಾವ ಕರೋತಿ ಈ ರೀತಿಯಾದ ವಸ್ತುಗಳನ್ನು ಸೃಷ್ಟಿ ಮಾಡುತ್ತಾರೆಯೋ, ಅಥವಾ ವಿಕರೋತಿ ವಿಶಿಷ್ಟ ವಿಭಿನ್ನ ವಸ್ತುಗಳನ್ನು ನಿರ್ಮಾಣ ಮಾಡ್ತಾರೆಯೋ, ತತ್ ಅಖಿಲಂ ಆ ಕಾರಣಾತ್ಮಕ ಪ್ರಪಂಚವೆಲ್ಲವೂ
ಭವತಃ ಸ್ವರೂಪಂ, ನಿನ್ನದೇ ಒಂದು ಸ್ವರೂಪವಾಗಿದೆ. ಮೇಲ್ನೋಟಕ್ಕೆ ಆಚಾರ್ಯರು ಎಲ್ಲ ವೇದವ್ಯಾಸ ದೇವರು ಅದ್ವೈತವನ್ನು ಹೇಳ್ತಾ ಇದ್ದಾರೆ ಅಂತಕೊಂಡು ಅನ್ನಿಸ್ತದೆ. ಇದೆಲ್ಲಪ್ಪ ನಿಂದೆಯಪ್ಪ ಇದೆಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ, ನಿಂದೆಯಪ್ಪ ಅಂತ ತಿಳ್ಕೊಂಡು ಅರ್ಥೇನು, ನೀನೇ ಅಂತ ಅರ್ಥೇನು? ಇದೆಲ್ಲ ನಿಂದೆ. ಒಬ್ಬ ವ್ಯಕ್ತಿ ಭಾಳ ಕಷ್ಟಪಟ್ಟು ಒಂದು ಸಂಸ್ಥೆ ಕಟ್ತಾನೆ, ಅದಕ್ಕೋಸ್ಕರ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ, ಬಿಲ್ಡಿಂಗು ತಯಾರಾಗ್ತದೆ. ಆ ನಂತರ ಎಲ್ಲ ವ್ಯವಸ್ಥೆ ನೋಡಿರ್ತಕ್ಕಂಥ ಹಿರಿಯರು ಹೇಳ್ತಾರೆ, ಏನಪ್ಪ ಇದೆಲ್ಲ ನಿಂದೇನು, ನೀನೇನು ಇದೆಲ್ಲ ಅಂದರೆ ಅವನೇ ಬಿಲ್ಡಿಂಗ್ ಏನು ಅಂದರೆ ಇದಕ್ಕೆ ಮುಖ್ಯ ಕಾರಣ ನೀನು ಅಂತ ಅರ್ಥ. ಪರಮಾತ್ಮ ಜಗತ್ತಿಗೆ ನಿಮಿತ್ತ ಕಾರಣ. ಅವನ ಆಜ್ಞೆಯಿಂದ ಸೃಷ್ಟಿಗೆ ಪ್ರೇರಣೆ ಮಾಡ್ತಕ್ಕಂತಹ, ಬ್ರಹ್ಮದೇವರಿಗೆ ಪ್ರೇರಣೆ ಮಾಡ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಅವಳು ನಿಮಿತ್ತ ಕಾರಣ. ಜಗತ್ತನ್ನು ಸೃಷ್ಟಿ ಮಾಡುವ ಬ್ರಹ್ಮದೇವರು ನಿಮಿತ್ತ ಕಾರಣ. ಸಾಮಾನ್ಯ ವಸ್ತುಗಳನ್ನು ರಚನೆ ಮಾಡ್ತಕ್ಕಂಥ ಕುಂಬಾರ, ಅಕ್ಕಸಾಲಿಗ ಮೊದಲಾದವರು ಇವರೆಲ್ಲರೂ ನಿಮಿತ್ತ ಕಾರಣರು. ಯಾರಿಗೋಸ್ಕರ ಇದೆಲ್ಲ ಮಾಡ್ತಾರೆ? ಜೀವರಿಗೋಸ್ಕರ ಈ ಸೃಷ್ಟಿ. ಜೀವರು ನಿಮಿತ್ತ ಕಾರಣ. ಪದಾರ್ಥಗಳನ್ನು ಕೊಂಡು ತೆಗೆದುಕೊಳ್ತಕ್ಕಂಥವ್ರು ಅವರು ನಿಮಿತ್ತ ಕಾರಣ. ಆ ನಂತರ ಇದಕ್ಕೆ ರಾ ಮಟೀರಿಯಲ್ ಏನಿದೆ, ಜಗತ್ತಿನ ಸೃಷ್ಟಿಗೆ ರಾ ಮಟೀರಿಯಲ್ ಏನಿದೆ? ಸತ್ವ, ರಜಸ್ತಮ ಗುಣಗಳು. ಅದರಿಂದ ಆಗಿರ್ತಕ್ಕಂಥ ಮಹತ್ತತ್ವ, ಅವ್ಯಕ್ತತ್ವ ಅಲ್ಲ, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳು. ಇವೆಲ್ಲ ತತ್ವಗಳು ಅಂತೇನಿವೆ, ಈ ತತ್ವಗಳು ತತ್ವ ಅಂತೇನೆ, ಇವು ಮಾತ್ರ ಉಪಾದಾನ ಕಾರಣ. ಒಂದು ವಸ್ತು ಸೃಷ್ಟಿಯಾಗಬೇಕಾಗಿದ್ದರೆ ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಮನೆಯಲ್ಲಿ ಅಡುಗೆ ಆಗಬೇಕಾಗಿದ್ದರೆ ಅಕ್ಕಿ, ಬೇಳೆ, ತರಕಾರಿ, ಅದು ಇದು ಎಲ್ಲ ಅಂತೇನಿದೆ, ಇದೆಲ್ಲವೂ ಭಗವಂತನ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುಗಳು. ನಾನು ನೀರು ಸೃಷ್ಟಿ ಮಾಡಿದ್ದೇನೆ, ನಾನು ಸೂರ್ಯನನ್ನು ಸೃಷ್ಟಿ ಮಾಡಿದ್ದೇನೆ, ನಾನು ಯಾವುದೂ ಮಾಡಲಿಲ್ಲ. ನಾನು ಮಾಡಿದ್ದು ಕೇವಲ ವಸ್ತುಗಳ ಜೋಡಣೆ. ನಾನು ಕೇವಲ ನಿಮಿತ್ತ. ಗ್ಯಾಸ್ ಹೊತ್ತಿಸೋದಕ್ಕೋಸ್ಕರ ನಿಮಿತ್ತ, ಅಕ್ಕಿಯನ್ನು ನೀರು ಹಾಕಲಿಕ್ಕೆ ನಿಮಿತ್ತ. ಆದರೆ ನಾವು ನಿಮಿತ್ತ ಕಾರಣರಾಗ್ತೇವೆ. ವಸ್ತು ಮತ್ತು ವಸ್ತು ತಯಾರಾದ ಮೇಲೆ ಅದಕ್ಕೆ ಮೂಲಭೂತವಾದ ರಾ ಮಟೀರಿಯಲ್ ಏನಿದೆ ಅದಕ್ಕೆ ಉಪಾದಾನ ಕಾರಣ ಅಂತೇಳಿ ಕರೀತೇವೆ. ತತ್ವಜ್ಞಾನದ ಕ್ಷೇತ್ರದಲ್ಲಿ ಕೆಲವರು ದೇವರೇ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು, ಆನಂತರ ಆಧುನಿಕರಾಗಿರ್ತಕ್ಕಂಥ ಅರಬಿಂದೋ ಮೊದಲಾಗಿರ್ತಕ್ಕಂಥ ತತ್ವಜ್ಞಾನಿಗಳು, ಇವರೆಲ್ಲ ದೇವರೇ ಜಗತ್ತಾಗಿ ಬರ್ತಾನೆ ಅಂತೇಳಿ ಕಲ್ಲು, ಮಣ್ಣು, ನಾವು ಕೂತ್ಕೊಳ್ಳುವ ಕುರ್ಚಿ, ಚೇರು, ಟೇಬಲ್ ಇದೆಲ್ಲ ಭಗವಂತನ ಅಂಶ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ ಅಲ್ಲ, ಇದೆಲ್ಲ ಪ್ರಕೃತಿಯಿಂದ ಆದದ್ದು. ಎಷ್ಟು ಸೈಂಟಿಫಿಕ್ ಆಗಿ ಆಚಾರ್ಯ ಹೇಳ್ತಾರೆ. ಇದು ನೇಚರ್. ಆ ನೇಚರನ್ನು ಉಪಯೋಗಿಸಿಕೊಂಡು, ನೇಚರ್ನಿಂದ ಸ್ವಭಾವ ಅಂತ ಅರ್ಥ ಇದೆ, ಅದನ್ನು ಇಟ್ಕೊಳ್ಬೇಡಿ. ನೇಚರ್ನಲ್ಲಿರತಕ್ಕಂಥ ವಸ್ತುಗಳನ್ನು ಇಟ್ಕೊಳ್ಳಿ, ರಾ ಮೆಟೀರಿಯಲ್ಸ್. ಅವುಗಳನ್ನು ಉಪಯೋಗಿಸಿ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಮೂಲಭೂತವಾಗಿ ಸೂಕ್ಷ್ಮ ರೂಪದಿಂದ, ಸ್ಥೂಲ ರೂಪದಿಂದ ಬ್ರಹ್ಮದೇವರ ಕಡೆಯಿಂದ ಸೃಷ್ಟಿ ಮಾಡಿಸ್ತಾನೆ. ಆದರೆ ಎಲ್ಲರಲ್ಲಿಯೂ ಕೂಡ ಪ್ರೇರಕನಾಗಿರ್ತಕ್ಕಂಥವನವನೇ.
ಎಲ್ಲರಲ್ಲಿಯೂ ಅಂತಂದರೆ ಸೃಷ್ಟಿಯನ್ನು ಮಾಡುವ ಬ್ರಹ್ಮಾದಿಗಳಿಗೂ ಅವನೇ ಕಾರಣ. ಅವನಿಗೆ ಅವ್ರ ಪ್ರೇರಣೆ ಮಾಡೋನು ಭಗವಂತನೇ. ಆ ನಂತರ ನಾನು ಅಂಗಡಿಗೆ ಹೋಗಿ ಬಂಗಾರ ಕೊಟ್ಟು ಈ ಆಭರಣ ಮಾಡು ಅಂತ ತಿಳ್ಕೊಂಡು ಅಂತ ಹೇಳುವಾಗ ನನಗೆ ಪ್ರೇರಣೆ ಮಾಡಿದವನು, ಆ ಅಂಗಡಿಯವನಿಗೆ ಪ್ರೇರಣೆ ಮಾಡಿದವನು, ಆ ವಸ್ತುವನ್ನು ಮಾಡಲಿಕ್ಕೆ ಅವನಿಗೆ ಬುದ್ಧಿಯನ್ನು ಕೊಟ್ಟು ಅವನಿಗೆ ಹೀಗೆ ಮಾಡುವಂತ ಪ್ರೇರಣೆ ಮಾಡಿದವನು ಪರಮಾತ್ಮ. ನಾವು ಮಧ್ಯಸ್ಥರಾಗಿದ್ದರೂ ಕೂಡ ನಮ್ಮಲ್ಲಿದ್ದು ಮಾತನಾಡುವನು ಭಗವಂತನೇ. ಅಷ್ಟೇ ಅಲ್ಲ, ಆ ಬಂಗಾರದಲ್ಲಿದ್ದು ಕರಗಿ ಮತ್ತು ಬೇರೆ ಬೇರೆ ರೂಪವನ್ನು ತಾಳುವ ಆ ಬಂಗಾರಕ್ಕೆ ಏನೊಂದು ಶಕ್ತಿ ಇದೆ, ಕಬ್ಬಿಣಕ್ಕೆ ಒಂದೇನು ಶಕ್ತಿ ಇದೆ, ಮರಕ್ಕೆ ಏನೊಂದು ಶಕ್ತಿ ಇದೆ, ಮಣ್ಣಿಗೇನು ಶಕ್ತಿ ಇದೆ. ಆಯಾ ವಸ್ತುಗಳಿಗೆ ಆಯಾ ರೀತಿಯಾದ ಸಾಮರ್ಥ್ಯವನ್ನು ಕೊಟ್ಟವನೂ ಕೂಡ ಭಗವಂತನೇ. ನಿಮಿತ್ತ ಕಾರಣರಿಗೂ ಸ್ವಾಮಿ ಪರಮಾತ್ಮ, ಉಪಾದಾನ ಕಾರಣಗಳಿಗೂ ಕೂಡ ಸ್ವಾಮಿ ಪರಮಾತ್ಮ. ಇದನ್ನು ಪ್ರಹ್ಲಾದರಾಜರು ಹೇಳುತ್ತಾ ಸಂಚೋದಿತಸ್ತದಖಿಲಂ ಭವತ ಸ್ವರೂಪಂ, ಇದಕ್ಕೆ ಪ್ರೇರಕವಾಗಿರ್ತಕ್ಕಂತಹ ಏನೊಂದು ವಿಶಿಷ್ಟವಾಗಿರ್ತಕ್ಕಂಥ ರೂಪ ಇದೆಯಲ್ಲ ಪರಮಾತ್ಮ, ಆ ಪ್ರೇರಕ ರೂಪ ನಿನ್ನದೇನೋ, ಸ್ವತಂತ್ರನೋ ನೀನು ಯಾರ ಅಧೀನನಲ್ಲ. ಆದ್ದರಿಂದಾಗಿ ನಾನು ನಿನ್ನನ್ನು ನಂಬಿದಾಗ ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ ನಿನಗೆ ಯಾರಾದರೂ ಹೇಳೋರಿಲ್ಲ. ಇದು ಕರುಣಾಸಮುದ್ರನಾದಂಥ ದಯಾಸಾಗರನಾಗಿರ್ತಕ್ಕಂತಹ ನಿನ್ನ ಗುಣಧರ್ಮವು. ನನ್ನದೇನಿದೆ ಇದರಲ್ಲಿ? ಪರಮಾತ್ಮ ಎಲ್ಲವೂ ನಿನ್ನದೇ. ಆದ್ದರಿಂದ ನಿನ್ನನ್ನು ನಾನು ನಂಬಿದ್ದೇನೆ. ಯಸ್ಮಿನ್ ಯತೋ ಯರ್ಹಿಚ ಏನ ಯಸ್ಯ ಯಸ್ಮೈ ಯಥಾ ಯಮುತಯಸ್ತ್ವಪರಃ ಪರೋವ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋಜಿತಸ್ತದಖಿಲಂ ಭವತ ಸ್ವರೂಪಂ. ಪರಮಾತ್ಮ ಉಪಾದಾನ ಕಾರಣ, ನಿಮಿತ್ತ ಕಾರಣ. ಆ ನಂತರ ನಮ್ಮಲ್ಲಿ ಅನೇಕ ಉಪಕಾರಣಗಳನ್ನು ತರ್ಕಶಾಸ್ತ್ರಗಳೆಲ್ಲ ಹೇಳಿದ್ದಾರೆ. ಇವೆಲ್ಲವೂ ಕೂಡ ನಿನ್ನ ಪ್ರೇರಣೆಯಿಂದಲೇ ಆಗ್ತಕ್ಕಂಥವುಗಳು. ಪರಮಾತ್ಮ ಕಲ್ಲಾಗೋದಿಲ್ಲ, ಅದು ಸತ್ವ ರಜೋಗುಣಗಳ ಇಂದ ಸೃಷ್ಟವಾಗಿರ್ತಕ್ಕಂಥ ಜಗತ್ತಿನ ಒಂದು ಭಾಗ. ಅದು ಸತ್ವ ರಜೋ ತಮ ಗುಣಗಳು ಆಗಿವೆ, ವಸ್ತುಗಳು ಆಗಿವೆ. ಅಂಥ ಒಂದು ವಸ್ತುವನ್ನು ಒಪ್ಪದೇ ಇದ್ದರೆ ಜಗತ್ತಿನಲ್ಲಿ ನಾವು ಜಗತ್ತಿನ ಸೃಷ್ಟಿಯ ವಿಚಾರವನ್ನು ಹೇಳೋಕ್ಕಾಗೋದಿಲ್ಲ. ಹೇಗೆ ಸೃಷ್ಟಿಯಾಯಿತು ಅಂತಕೊಂಡು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದಾಗಿ ಇದೆಲ್ಲವೂ ಕೂಡ ನಿನ್ನಿಂದ ಪ್ರೇರಿತವಾಗಿರ್ತಕ್ಕಂಥ ಜಗತ್ತು ಅಂತ ಪ್ರಹ್ಲಾದರಾಯರು ಉಪದೇಶ ಮಾಡ್ತಾ ಇದ್ದಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ, ಅದಕ್ಕೋಸ್ಕರವೇ ನಾವು ಸುಮ್ಮನೆ ದೇವಾಲಯಕ್ಕೆ ಹೋಗಿ ನರಸಿಂಹ ಜಯಂತಿ ನರಸಿಂಹದೇವರು ಕೈ ಜೋಡಿಸಿದ್ರೆ ಅಲ್ಲ, ಎದುರಿಗಿದ್ದ ಮೂರ್ತಿ ಎಲ್ಲಿ ಸನ್ನಿಹಿತನಾದ ಭಗವಂತನೇ ನೀನು ಸರ್ವೋತ್ತಮ, ನೀನು ಸ್ವತಂತ್ರ, ಜಗತ್ತೆಲ್ಲೂ ನಿನ್ನ ಅಧೀನ, ಜಗತ್ತು ನಿನ್ನಿಂದ ಪ್ರೇರಿತವಾಗಿದೆ, ನೀನು ಪ್ರೇರಣೆ ಮಾಡಿದ್ದರಿಂದ ನಾನು ಗುಡಿಗೆ ಬಂದಿದ್ದೇನೆ, ನೀನು ಪ್ರೇರಣೆ ಮಾಡಿದ್ದರಿಂದಾಗಿ ನಾನು ನಿನ್ನ ಈ ಒಂದು ಸಮೂಹದಲ್ಲಿದ್ದೇನೆ, ನೀನು ಪ್ರೇರಣೆ ಮಾಡಿದ್ದರಿಂದಾಗಿ ನನಗೆ ಶಕ್ತಿ ಕೊಟ್ಟಿದ್ದರಿಂದಾಗಿ ನಾನು ಮಾತನಾಡ್ತಾ ಇದ್ದೇನೆ, ನೀನು ಪ್ರೇರಣೆ ಮಾಡಿದ್ದರಿಂದ ಈ ಶ್ರೋತೃಗಳು ಬಂದು ಕೂತ್ಕೊಂಡಿದ್ದಾರೆ, ಇದೆಲ್ಲವೂ ನಿನ್ನಿಂದ ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಬಂದು ಕೂತ್ಕೊಂಡು ದೇವರ ಎದುರಿಗೆ ನಮಸ್ಕಾರ ಮಾಡ್ತೇವೆ. ಇಷ್ಟೆಲ್ಲ ಜನ ಇದ್ದಾರಲ್ಲ, ನಿನ್ನ ಪ್ರೇರಣೆಯಿಂದ ಬಂದಿರತಕ್ಕಂಥವು. ಈ ಭಾವನೆ ನಮ್ಮ ಅಹಂಕಾರವನ್ನು ಕಟ್ಟಾಗಿ ಮಾಡ್ತದೆ. ಇಲ್ಲೇ ನಮಗೆ ಅಹಂಕಾರ ಇರ್ತದೆ. ನಾನು ಸೀಟ್ ಮೇಲೆ ಕೂತ್ಕೊಂಡು, ವ್ಯಾಸಪೀಠ ಮೇಲೆ ಕೂತ್ಕೊಂಡು ಪ್ರವಚನ ಮಾಡ್ತಾ ಇದ್ದೇನೆ, ನನ್ನ ಸಮಾನ ಯಾರು? ಬಂತು ಭಗವಂತ ನನ್ನನ್ನು ತನ್ನ ಭಕ್ತರ ಲಿಸ್ಟ್ನಿಂದ ಕಟ್ ಮಾಡಿಬಿಡ್ತಾನೆ. ಮೂರ್ಖ, ನಿನ್ನ ಶರೀರವನ್ನು ಕೊಟ್ಟವನು ನಾನು, ನಿಮ್ಮ ಅಪ್ಪ ಅಮ್ಮನಿಗೆ ನಿಮಿತ್ತ ಮಾಡಿಕೊಂಡ ನಾನು, ನಿನಗೆ ಇಂದ್ರಿಯಗಳನ್ನು ಕೊಟ್ಟವನು ನಾನು, ನಿನಗೆ ಮಾತನಾಡಲಿಕ್ಕೆ ಈಗ ಸದ್ಯಕ್ಕೆ ಮಾತನಾಡಲಿಕ್ಕೆ ಒಳಗೆ ನಿಂತು ಪ್ರಚೋದನೆ ಮಾಡ್ತಕ್ಕಂಥವನು ನಾನು, ಇಂಥ ಮಾತುಗಳನ್ನು ಆಡಬೇಕು ಅಂತೇಳಿ ನಿನಗೆ ಬುದ್ಧಿಶಕ್ತಿಯನ್ನು ಕೊಟ್ಟವನು, ಸ್ಮರಣ ಶಕ್ತಿಯನ್ನು ಕೊಟ್ಟವನು ನಾನು.
ಇಲ್ಲದೆ ಅದು ಅಲ್ಝೈಮರ್ ಆಯಿತು ಅಂತ ತಿಳ್ಕೊಂಡಂತಂದರೆ ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ನನಗೆ ಗೊತ್ತಿಲ್ಲ ಹೋಗ್ರೆ ಅಂತ ಅನ್ಬೇಕಾಗ್ತದೆ. ಆದ್ದರಿಂದಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಭಗವಂತನಿಂದ ಪ್ರೇರಿತವಾಗಿದೆ ಅಂತನ್ನೋ ಭಾವನೆ ಇದ್ದರೆ ನಾನು ಹೇಳ್ತಾ ಇದ್ದರೆ ಪರಮಾತ್ಮ ನುಡಿಸ್ತಾನೆ ಚೆನ್ನಾಗಿ. ನಾನೇ ಮಾತನಾಡ್ತೇನೆ ಅಂತ ತಿಳ್ಕೊಂಡಂತಂದರೆ ಅರ್ಥವೇ ಮಾಡೋಗೋದಿಲ್ಲ. ಮಾತು ನಿಂತು ಹೋಗ್ಬೋದು, ಮತ್ತೇನೂ ಆಗ್ಬೋದು. ಭಗವಂತ ಮಾಡಿದ ಸೃಷ್ಟಿ ಮಾಡುವಾಗ ವೈಷಮ್ಯ ನಿರ್ಗ್ರಹಣೆ ಯಾಕೆ ಮಾಡಿದ? ಕೆಲವರು ಬುದ್ಧಿವಂತರಾಗ್ತಾರೆ, ಆನಂತರ ಕೆಲವರು ದಡ್ಡರಾಗ್ತಾರೆ, ಕೆಲವರು ಸಿರಿವಂತರು, ಕೆಲವರು ಬಡವರು. ಮತ್ತು ಇಲ್ಲಿ ಸಿಕ್ಕು ಮನಸ್ಸಿನಂತೆ ಏನು ಆಗೋದಿಲ್ಲ, ನಾನು ಬೇಡಿದ್ದು ಸಿಗೋದಿಲ್ಲ. ಕೆಲವು ಸಲ ನನಗೆ ಬೇಡಾಗಿದ್ದರೂ ಬಂದು ಕೊಡ್ತದೆ. ಕೆಲವು ಸಲ ಒಪ್ಪತ್ತಿನ ಊಟಕ್ಕೋಸ್ಕರ ಒಂದು ಮುಷ್ಟಿ ಅಕ್ಕಿಗೋಸ್ಕರ ನಾನು ಭಿಕ್ಷೆ ಬೇಡ್ತೇನೆ. ಇನ್ನೊಂದು ಸಲ ನಾನು ಒಬ್ಬನೇ ಮನೆಯಲ್ಲಿ ಒಂದು ಚೀಲ ಅಕ್ಕಿ ಇದೆ. ಪರಮಾತ್ಮ ಹೀಗೆ ಮಾಡ್ತಾನೆ. ನಾವೆಲ್ಲ ಈ ರೀತಿಯಾಗಿ ಯಾಕೆ? ನಮಗೋಸ್ಕರ ನಾವು ಒಳ್ಳೇದು ಮಾಡ್ಕೊಳ್ಳಿಕ್ಕೆ ನಮಗೆ ಯಾಕೆ ಸಾಮರ್ಥ್ಯ ಇಲ್ಲ? ಪರಮಾತ್ಮ ಹೀಗೆ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಹೋಗಲಿ, ಈ ಸಂಸಾರದ ಚಕ್ರದಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು ಅನ್ನುವ ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಹ್ಲಾದರಾಜರು ಉತ್ತರ ಹುಡುಕ್ತಾರೆ. ನಮಗೆ ತಿಳಿಸಿಕೊಟ್ಟು ಹೇಳ್ತಾರೆ. ಮಾಯಾಮನಸ್ಸೃಜತಿ ಕರ್ಮಮಯಂ ಬಲೀಯ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಂ ಅಜಕೋತಿ ತರೇ ತ್ವದನ್ಯಃ. ಪರಮಾತ್ಮ ನೀನು ಸಂಸಾರದಲ್ಲಿ ನಮ್ಮನ್ನು ಇಡ್ತೀರಿ. ಸಂಸಾರದಲ್ಲಿ ಅದಕ್ಕೋಸ್ಕರ ಏನು ಮಾಡ್ತೀವಿ? ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಗೆ ಪ್ರೇರಣೆ ಮಾಡ್ತೀವಿ. ಮಹಾಲಕ್ಷ್ಮಿ ಸೃಷ್ಟಿ ಚಾಲು ಮಾಡು ಅಂತೇಳಿ ವಾಸುದೇವನಾಗಿ ಮಾಯಾ ಅಂತನ್ನುವ ಮಹಾಲಕ್ಷ್ಮಿಯನ್ನು ನಿನ್ನ ಜೊತೆಯಲ್ಲಿ ತೆಗೆದುಕೊಂಡು ಸೃಷ್ಟಿಗೆ ಪ್ರೇರಣೆ ಮಾಡಬೇಕು ಅಂತಂದಾಗ ಪ್ರಳಯ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಇದ್ದಿರತಕ್ಕಂತಹ ಪ್ರಕೃತಿಯ ಸೂಕ್ಷ್ಮ ತತ್ವಗಳು ಅಂತೇನಿದೆ, ಸೂಕ್ಷ್ಮ ಪ್ರಕೃತಿ ಅಂತಿಕೊಂಡಂತೇನಿದೆ, ಜಡ ಪ್ರಕೃತಿ. ಆ ಜಡ ಪ್ರಕೃತಿಗೆ ಮಹಾಲಕ್ಷ್ಮೀ ದೇವಿ ಪ್ರೇರಣೆ ಮಾಡ್ತಾಳೆ, ಅದಕ್ಕೆ ಶಕ್ತಿಯನ್ನು ಕೊಡ್ತಾಳೆ, ಅದರಲ್ಲಿ ವಿಕಾರವನ್ನುಂಟು ಮಾಡ್ತಾಳೆ. ಆ ವಿಕಾರದಿಂದ ಮಹತ್ತತ್ವ ಹುಡ್ತದೆ. ಅದಕ್ಕೆ ಅಭಿಮಾನಿಯನ್ನಾಗಿ ಬ್ರಹ್ಮದೇವರನ್ನು ನೇಮಿಸ್ತಾಳೆ. ಆನಂತರ ಅಹಂಕಾರ ತತ್ವ ಹುಡ್ತದೆ. ಅದಕ್ಕೆ ಅಭಿಮಾನಿಗಳನ್ನಾಗಿ ಗರುಡಶೇಷ ರುದ್ರನ್ನು ನೇಮಿಸ್ತಾಳೆ. ಆನಂತರ ಗರುಡಶೇಷ ರುದ್ರರು ದೇವತೆಗಳ ಶರೀರವನ್ನು, ಆನಂತರ ಸೂಕ್ಷ್ಮ ಇಂದ್ರಿಯಗಳನ್ನು, ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡ್ತಾರೆ. ಹುಟ್ಟು, ಮಧ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆ, ಸಾವು, ಇವುಗಳನ್ನು ವೈಕಾರಿಕ, ತೈಜಸ, ತಾಮಸ, ಅಹಂಕಾರಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ಗರುಡಶೇಷ ರುದ್ರರು ಪಂಚಮಹಾಭೂತಗಳನ್ನು, ಪಂಚ ತನ್ಮಾತ್ರಗಳನ್ನು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳನ್ನು ಹುಟ್ಟಿಸ್ತಾರೆ. ಹುಟ್ಟಿಸಿ ನಮ್ಮಲ್ಲಿ ಇಡ್ತಾರೆ. ನಮ್ಮಲ್ಲಿಟ್ಟು
ನಮಗೆ ಕರ್ಮದಲ್ಲಿ ಪ್ರೇರಣೆ ಮಾಡ್ತಾರೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಮೊದಲು ನೋಡ್ತಾರೆ ಇವನ ಯೋಗ್ಯತೆ ಏನಿದೆ, ನನ್ನ ಪ್ರತಿಯೊಬ್ಬ ಜೀವನ ಯೋಗ್ಯತೆ ಅಂತ ಏನಿದೆ ಇದು ಅನಾದಿ ಕಾಲದಿಂದ ಡಿಸೈಡೆಡ್. ಅನಾದಿ ಕಾಲದಿಂದ ಡಿಸೈಡ್. ಇವನು ಮುಕ್ತಿ ಯೋಗ್ಯ, ಇವನು ಸಂಸಾರಕ್ಕೆ ಯೋಗ್ಯ, ಇವನು ತಮ ಯೋಗ್ಯ. ಅದನ್ನು ಪರಮಾತ್ಮ ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಯೋಗ್ಯತಾನುಸಾರವಾಗಿ ಆಯಾ ಯೋನಿಗಳಲ್ಲಿ ಅವನನ್ನು ಹುಟ್ಟಿಸ್ತಾನೆ. ನಮ್ಮನ್ನು ಮನುಷ್ಯ ಲೋಕದಲ್ಲಿ ಹುಟ್ಟಿಸಿದ ಕ್ಷಣಕ್ಕೆ ಪರಮಾತ್ಮ ಏನು ಮಾಡ್ತಾನೆ, ನನ್ನ ಅನಾದಿ ಕರ್ಮ ಇದೆ ಇಲ್ಲ, ಅನಾದಿ ಕರ್ಮ ಇವತ್ತು ನಾನು ಹುಟ್ಟೇನೆ, ನಾ ಇವತ್ತು ಹುಟ್ಟಿಲ್ಲ, ಎಂದಿನಿಂದ ದೇವರಿದ್ದಾನೆ ಅವತ್ತಿನಿಂದ ನಾನಿದ್ದೇನೆ. ಅಲ್ಲಿಯವರೆಗೂ ಎಷ್ಟು ಯೋಗ, ಎಷ್ಟು ಕಲ್ಪಗಳು, ಎಷ್ಟು ಮನ್ವಂತರಗಳು, ಎಷ್ಟು ಇಂದ್ರಾದೇವತೆಗಳು ಎಲ್ಲ ಏನಿದ್ದಾರೆ, ಇವರೆಲ್ಲರೂ ನಾವು ಎಂದಿನಿಂದ ಇದ್ದೇವೆ, ಅವತ್ತಿನಿಂದ ನಾವು ಕರ್ಮ ಮಾಡ್ತಾನೇ ಇದ್ದೇವೆ. ಕರ್ಮ ಮಾನಸಿಕವಾಗೂ ಆಗಬಹುದು. ಯಾಕೆ ಸೂಕ್ಷ್ಮ ಮನಸ್ಸು ನಾವು ಅನಾದಿಯಾದ ಜೀವನದಲ್ಲಿ ಮೊದಲಿನಿಂದಲೂ ಇದೆ. ಅದರಲ್ಲಿಂದ ವಿಶಿಷ್ಟವಾಗಿರ್ತಕ್ಕಂಥ ಕ್ರಿಯೆ ಪ್ರಕ್ರಿಯೆಗಳು ನಡೆದಿದೆ. ಕೆಲವು ಕಡೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಕರ್ಮ ಅಂತಿಕೊಂಡಂತಂದರೆ ಚಿಂತನೆ ಮಾಡುವಿಕೆ, ಅಲುಗಾಡುವಿಕೆ, ಸ್ಪಂದನಾತ್ಮಕ ಇತ್ಯಾದಿಗಳೆಲ್ಲವೂ ಕೂಡ ಮೂಲ ಜೀವನದಲ್ಲಿದ್ದೇ ಇವೆ. ಅವುಗಳಲ್ಲಿ ಎಷ್ಟನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಎಷ್ಟನ್ನು ಅಭಿವ್ಯಕ್ತಗೊಳಿಸಲು. ಸೃಷ್ಟಿಗೆ ಬರುವ ಪೂರ್ವದಲ್ಲಿ ಅದು ಅನಾದಿ ಕರ್ಮ ಅಂತ ಅನ್ಸ್ಕೊಳ್ತದೆ. ಸೃಷ್ಟಿಗೆ ಬಂದ ಮೇಲೆ ಎಷ್ಟು ಜನ್ಮ ಆಗಿದೆಯೋ ಗೊತ್ತಿಲ್ಲ. ಆ ಎಲ್ಲ ಕರ್ಮಗಳ ಪುಸ್ತಕ ಇದೆ, ಲೀಸ್ಟ್ ಪರಮಾತ್ಮನ ಹತ್ರ ಆ ರೀತಿಯಾಗಿದೆ. ಆ ಕರ್ಮ ನೋಡಿಕೊಂಡು ಪರಮಾತ್ಮ ನನಗೆ ಪ್ರೇರಣೆ ಮಾಡ್ತಾನೆ. ಇಬ್ಬರು ದಾರಿಯಲ್ಲಿ ಮಿತ್ರರು ಮಾತನಾಡ್ತಾ ಹೊರಟಿದ್ದಾರೆ. ಯಾವುದೋ ಅಂಗಡಿ ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು ದೇವಾಲಯ ಬಂತು. ಒಂದು ಸ್ವಲ್ಪ ನಿಲ್ಲಪ್ಪ, ನಾನು ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೋಗ್ತಾನೆ. ಇವನು ಹೋಗೋದಿಲ್ಲ. ಇನ್ನೊಬ್ಬ ಏನು ಮಾಡ್ತಾನೆ, ಅಲ್ಲಿ ಒಂದು ಹೋಟೆಲ್ ಇರ್ತದೆ, ಹೋಗಿ ಚಹಾ ಕುಡಿತಾನೆ. ಅವನ ಕರ್ಮ ಸಾತ್ವಿಕ ಕರ್ಮ, ಸಾತ್ವಿಕ ಪ್ರಚುರ. ಅವನು ಗುಡಿಗೆ ಹೋದ. ಇವನು ರಾಜಸ ತಾಮಸ ಪ್ರಚುರ. ಇವನು ಗುಡಿಗೆ ಹೋಗೋ ಬದಲಾಗಿ ಹೋಟೆಲ್ಗೆ ಹೋದ. ನಮ್ಮಲ್ಲಿ ಕೆಲವರು ಇರ್ತಾರೆ, ವೀಕೆಂಡಿಗೆ ಯಾವುದೋ ಹೋಟೆಲ್ನಲ್ಲಿ ಯಾವುದೋ ಇದರಲ್ಲಿ ಹೋಗಿ ಮಜಾ ಮಾಡಿ ಬರ್ತಾರೆ. ಇನ್ನು ಕೆಲವರು ವೀಕೆಂಡಲ್ಲಿ ತಿರುಪತಿ, ಉಡುಪಿ ಯಾತ್ರೆ ಮಾಡ್ತಾರೆ, ಅಥವಾ ಮಂತ್ ಎಂಡ್ ಅಥವಾ ಇಯರ್ ಎಂಡ್ನಲ್ಲಿ. ಅವರವರ ಸ್ವಭಾವಕ್ಕೆ ಅನುಸಾರವಾಗಿ ಪರಮಾತ್ಮವರಿಗೆ ಪ್ರೇರಣೆ ಮಾಡ್ತಾನೆ. ಇನ್ನು ಗುಡಿಗೆ ಹೋದ ನಂತರ ಅವನು ಅಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಾನೋ, ದೇವರಿಗೆ ಪ್ರದಕ್ಷಿಣೆ ಮಾಡ್ತಾನೋ, ಅಥವಾ ಅಲ್ಲಿ ಬಂದಿರತಕ್ಕಂಥ ಜನರನ್ನು ನೋಡ್ತಾ ಕೂತ್ಕೊಳ್ತಾನೋ, ಇದು ಅವನ ಪ್ರಯತ್ನಕ್ಕೆ ಅವಲಂಬಿಸಿದ್ದು. ಯೋಗ್ಯತೆ ಮನುಷ್ಯನಾಗಿ ಹುಟ್ಟುವ ಇಬ್ಬರದು ಸಮಾನ ಇದೆ. ಅನಾದಿ ಕರ್ಮ, ಒಬ್ಬನದು ಸಾತ್ವಿಕ ಕರ್ಮ, ಒಬ್ಬನದು ರಾಜಸ ಕರ್ಮ. ಅವನು ಗುಡಿಗೆ ಹೋದ, ಇವನು ಹೋಟೆಲ್ಗೆ ಹೋದ. ಇವನು ಹೋಟೆಲ್ಗೆ ಹೋಗಿರ್ತಕ್ಕಂಥವನಿಗೆ ಅಯ್ಯೋ ನಾನು ಗುಡಿಗೆ ಹೋಗಬೇಕಾಗಿತ್ತು ಅಂತನ್ನುವ ಏನು ಇವನಿಗೇನು ಗುಣಧರ್ಮ ಇದೆ, ಸತ್ತ, ಪ್ರಮಿತಿ, ಪ್ರವೃತ್ತಿ, ಪ್ರಮಿತಿ ಜ್ಞಾನ. ನಾನು ಗುಡಿಗೆ ಹೋಗಬೇಕಾಗಿತ್ತಲ್ಲ ಅಂತ ತಿಳ್ಕೊಂಡಂತೆ ನೀವು ವಿಚಾರ ಮಾಡಿದಾರ. ಅವನು ಗುಡಿಗೆ ಹೋದ, ದೇವರಿಗೆ ಕೈ ಜೋಡಿಸಿದ. ಆದರೆ ಎಷ್ಟು ಹುಡುಗಿಯರು ಬಂದಾರೆ, ಯಾರು ಬಂದಾರೆ ಅಂದ್ಕೊಂಡು ಅವ್ರ ಕಡೆಗೆ ಲಕ್ಷ್ಯ ಕೊಡ್ತಾ ಕೂತ್ಕೊಂಡ. ಆಗ ಅವನಿಗಿಂತ ಇವನು ನಾನು ಗುಡಿಗೆ ಹೋಗಬೇಕಾಗಿತ್ತಲ್ಲ ಅಂತ ಅವನಿಗೆ ಪುಣ್ಯ ಜಾಸ್ತಿ. ಯಾಕೆ ಇವನ ಪ್ರಯತ್ನ ಚೆನ್ನಾಗಿದೆ, ಅವನ ಪ್ರಯತ್ನ ಕೆಟ್ಟದು. ಯೋಗ್ಯತಾ ಹಿಂದಿನ ಕರ್ಮ ಚೆನ್ನಾಗಿತ್ತು, ಯೋಗ್ಯತಾ ಚೆನ್ನಾಗಿದೆ ಇಬ್ಬರು. ಆದರೆ ಇವನ ಕರ್ಮ ಇಲ್ಲಿ ತಂತು. ಆದರೆ ಇವನಿಗೇನು ಒಳ್ಳೆ ವಿಚಾರ, ಪ್ರಯತ್ನ ಮಾಡಿದೆ ಇವನು. ನಾನು ಹೋಗಬೇಕಾಗಿತ್ತಲ್ಲ, ತಪ್ಪು ಮಾಡಿದ್ನಲ್ಲ ಅಂತ. ಅವನು ಹೋದಂಥವನು ದೇವರನ್ನ ಕಡೆ ಲಕ್ಷ್ಯ ಇಲ್ಲ, ಬಂದವರು ಯಾರ ಕಡೆ ಲಕ್ಷ್ಯ ಇತ್ತು ಅವನಿಗೆ. ಇದು ಪ್ರಯತ್ನ.
ಇವನು ಒಳ್ಳೆಯ ವಿಚಾರ ಮಾಡಿದ ಇವನ ಪ್ರಯತ್ನ, ಅಲ್ಲಿ ಹೋಗಿ ಅವನ ಪ್ರಯತ್ನ ಬೇರೆ ನೋಡಿದ ಅವನ ಪ್ರಯತ್ನದಲ್ಲಿ ಅವನು ತಪ್ಪಿದ, ಇವನು ಪ್ರಯತ್ನದಲ್ಲಿ ಗೆದ್ದ. ಈ ರೀತಿಯಾಗಿರ್ತಕ್ಕಂಥ ಸೂಕ್ಷ್ಮತೆ ಇರ್ತದೆ. ಪರಮಾತ್ಮ ನನ್ನ ಸತ್ವಗುಣವನ್ನು ನೋಡಿ ಆದ್ದರಿಂದಾಗಿ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದ ಜಯಾರ್ಪಿತ ಷೋಡಶಾರಂ. ಪರಮಾತ್ಮ ನಮಗೊಂದು ಇಂಥ ಒಂದು ವಸ್ತು ಕೊಟ್ಟಾನಲ್ಲ, ಮನಸ್ಸು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅದ್ರ ಜೊತೆಗೆ ಪಂಚ ತನ್ಮಾತ್ರ, ಅದರ ಜೊತೆಗೆ ಬುದ್ಧಿ ಮನಸ್ಸು ನಮ್ಮ ಪ್ರಕಾರ ಒಂದೇ. ಆ ಮನಸ್ಸು ಕೆಲವು ಸಲ ಸಂಕಲ್ಪ ಮಾಡ್ತದೆ, ಕೆಲವು ಸಲ ವಿಕಲ್ಪ ಮಾಡ್ತದೆ, ಕೆಲವು ಸಲ ಒಳ್ಳೆಯ ಸಂಕಲ್ಪ ಮಾಡ್ತದೆ. ಸಂಕಲ್ಪ ಅಂತಂದ್ರೇನು, ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸಿನ ಶಕ್ತಿ. ನನ್ನ ಕಡೆಯಿಂದ ಆಗೋದಿಲ್ಲಪ್ಪ ಅಂತ ಅನ್ನೋದು ವಿಕಲ್ಪ, ಅಥವಾ ಆಗೋದಿಲ್ಲ ನೋಡ್ತೀನಿ ಹಾಗೆ ಹೀಗೆ ಅಂತ ಅನ್ನೋದು ವಿಕಲ್ಪ. ಈ ಸಂಕಲ್ಪ ವಿಕಲ್ಪಗಳಿಂದ ಯುಕ್ತವಾಗಿರ್ತಕ್ಕಂತಹ ಇದನ್ನು ತೋರಿಸ್ತಕ್ಕಂಥ ಶಬ್ದ ಛಂದೋಮಯಂ. ಈ 16 ಕಲೆಗಳಿಂದ ಕೂಡಿದ, 16 ಕಲೆಗಳಲ್ಲಿ ನಾನು ತನ್ಮಾತ್ರ ಅಂತ ಹೇಳ್ತೀನಿ, ತನ್ಮಾತ್ರ ಅಲ್ಲ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು, ಹಾಗೂ ಮನಸ್ಸು, ಇದರಿಂದ ಕೂಡಿದ ಈ ಜೀವ ಯಾವಾಗಲೂ ಇರ್ತದೆ. ಎಲ್ಲಿ ತನಕ ಲಿಂಗದೇಹ ಬಂದಾಗಿನಿಂದಲೂ ಇದನ್ನು ಕೊಟ್ಟಿದ್ದರಿಂದಾಗಿ ಈ ಮನಸ್ಸು ಒಳ್ಳೆಯದನ್ನು ಮಾಡ್ತದೆ, ಕೆಟ್ಟದ್ದನ್ನು ಮಾಡ್ತದೆ. ಆ ಪ್ರಕಾರ ಸಂಸಾರದಲ್ಲಿ ತಿರುಗ್ತಾ ಇರ್ತದೆ. ಆದ್ದರಿಂದ ಪರಮಾತ್ಮ ಒಬ್ಬನ ಶ್ರೀಮಂತವನ್ನು ಬಡವ ಮಾಡೋದಿಲ್ಲ. ಅನಾದಿ ಕರ್ಮಾನುಸಾರವಾಗಿ ಅವನಿಗೆ ಪ್ರೇರಣೆ ಮಾಡ್ತಾನೆ. ಆ ಪ್ರಕಾರ ಅವನು ವ್ಯವಸ್ಥಿತನಾಗಿದ್ದರೆ ಪರಮಾತ್ಮ ಅವನು ಶ್ರೀಮಂತನಾಗ್ತಾನೆ, ಆಲಸ್ಯ ಕೂತ್ಕೊಂಡೆ ಬಡವನಾಗ್ತಾನೆ. ಅಥವಾ ದುಡಿದ್ರೂ ಕೂಡ ಬಡತನ ಹೋಗೋದಿಲ್ಲ, ಹಿಂದಿನ ಕರ್ಮ ಸ್ವಲ್ಪ ಭಾಳ ಪ್ರಬಲ ಇದೆ ಅಂತ ಅರ್ಥ. ಇದಕ್ಕೆ ದೇವರ ಜವಾಬ್ದಾರಿ ಇಲ್ಲ, ದೇವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇಲ್ಲದೇ ಆದರೆ ಜಡವಾಗಿ ಬೀಳ್ತಿದ್ದೀವಿ. ಅದೇ ಚೆನ್ನಾಗಿತ್ತಲ್ಲ ಅಂತೀರಾ? ಮನೇಲಿ ಯಾರಾದರೂ ಕೋಮಾಕ್ಕೆ ಹೋಗಿ ಇರಲಿ, ಒಂದು 6 ತಿಂಗಳು ನೋಡೋಣ, ಆ ವ್ಯಕ್ತಿಗೂ ಪೀಡೆ, ನೋಡ್ತಕ್ಕಂಥವ್ರಿಗೂ ಅನುಭವಿಸ್ಬೇಕಾಗ್ತದೆ. ಜಡವತ್ತು ಬೇಕಾಗಿಲ್ಲ, ಪರಮಾತ್ಮನಿಗೆ ಪ್ರೇರಣೆ ಮಾಡ್ತಾನೆ ಇರಬೇಕು. ಆಗ ನಾವು ಪ್ರಯತ್ನ ಮಾಡಿ ಸಜ್ಜನ ಸಂಘ ಮಾಡಿ ಅವ್ರ ಜೊತೆಯಲ್ಲೇ ಇದ್ದು ಮನಸ್ಸಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಕಾರ ಕೊಡಬೇಕು. ಯಾವಾಗ ಕೆಟ್ಟ ವಿಚಾರ ಬರ್ಕೋತ ಹೋಗ್ತದೆ, ಹೋಗಿ ಒಂದು ವಿದ್ಯಾಪೀಠದಲ್ಲಿ ಇದ್ಬಿಡೋಣ ಒಂದು 10 ದಿವಸ, ಅಥವಾ ಹೋಗಿ ಉಡುಪಿಯಲ್ಲಿ ಕೃಷ್ಣನ ರೂಮ್ ತೊಗೊಳ್ಳೋದು, ಕೃಷ್ಣನ ಮುಂದೆ ಹೋಗಿ ಕೊಡೋದು ದಿನ ಪೂರ ದಿವಸ. ಆಗ ನಮ್ಮ ಕೆಟ್ಟ ವಿಚಾರ ಎಲ್ಲ ಹೊರಟೋಗ್ಬಿಡ್ತದೆ. ಆದ್ದರಿಂದಾಗಿ ನಾವು ಪ್ರಯತ್ನ ಮಾಡಬೇಕು. ಆದರೆ ಈ ಪ್ರಯತ್ನ ಮಾಡುವಾಗಲೂ ಸಹಿತ ಪ್ರೇರಿಸುವವನು ಪರಮಾತ್ಮ. ಅವನ ಅನುಗ್ರಹ ಪಡೆದರೆ ಅವನು ನಮ್ಮನ್ನು ಪ್ರಬಲವಾಗಿ ಒಳ್ಳೆ ಕಡೆ ಪ್ರೇರಣೆ ಮಾಡ್ತಾನೆ. ಈ ಚಕ್ರದಿಂದ ಹೊರಗೆ ಬೀಳಬೇಕಾದರೆ ಪರಮಾತ್ಮ ನಿನ್ನ ಹೊರತು ಬೇರೆ ಗತಿ ಯಾರಿಗಿದೆ? ಮಾಯಾದೇವಿ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಿಗೆ ನಿಮಿತ್ತ ಕಾರಣಲಾಗಿ ಬ್ರಹ್ಮಾದಿಗಳಿಂದ ಅವರಿಗೆ ಪ್ರೇರಣೆಯನ್ನು ಮಾಡಿ ನಮ್ಮಲ್ಲಿ 16 ಕಲೆಗಳನ್ನು ಇಟ್ಟು ಆ ಕಲೆಗಳ ಮುಖಾಂತರ ಆ ಮನಸ್ಸು ಈ ಇಂದ್ರಿಯಗಳನ್ನು ಹೇಗೆ ಉಪಯೋಗಿಸ್ತದೆ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಈ ಚಕ್ರದಲ್ಲಿ ನಾನೇನು ಬಿದ್ದಿದ್ದೇನೆ,
ಇವುಗಳಿಂದ ನಾನು ಏನು ಯುಕ್ತನಾಗಿದ್ದೇನೆ. ಈ ಒಳ್ಳೆಯ ಮನಸ್ಸಿನ ಉತ್ತಮವಾದ ಸ್ಥಿತಿ ಬುದ್ಧಿ, ಆಗ ಅಲ್ಲಿರ್ತಕ್ಕಂಥ ಆಲೋಚನೆಗಳು ಸರಿಯಾದ ಆಲೋಚನೆ ಮಾಡಿ ನಾನು ಪಾರಾಗಬೇಕು ನನ್ನ ಪ್ರಯತ್ನದಿಂದ ಆಗೋದಿಲ್ಲ. ಯಾಕೆ ನಮಗೆ ಪ್ರಬಲವಾಗಿ ಹಿಂದಿನ ಶ್ಲೋಕದಲ್ಲಿ ಕೇಳಿದ್ದೇವೆ, ಪ್ರತಿಯೊಂದಕ್ಕೂ ಪ್ರೇರಣೆ ಮಾಡೋನು ಅವನೇ. ಆದ್ದರಿಂದಾಗಿ ಭಗವಂತನಿಗೆ ಶರಣ ಹೋಗಬೇಕು. ಆಗ ಸಂಸಾರ ಚಕ್ರಂ ಅಯ ಕೋ ಅತಿತರೇ ತ್ವದನ್ಯ. ನೀನು ಅನುಗ್ರಹ ಇಲ್ಲದೆ ಇದ್ದರೆ ಈ ಸಂಸಾರದಿಂದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ನಿನ್ನನ್ನು ಪಡೆಯಬೇಕಾದರೂ ಸಂಸಾರ ಬೇಕು. ನಾನು ಕೋಮಾದಲ್ಲಿ ಬಿದ್ದಿದ್ರೆ ನಿನ್ನನ್ನು ಪಡೀಲಿಕ್ಕಾಗೋದಿಲ್ಲ. ಸಂಸಾರ ಬೇಕು, ಆದರೆ ಸಂಸಾರದಲ್ಲಿಯೂ ಕೂಡ ನನಗೆ ಪ್ರತಿ ಸಮಯದಲ್ಲಿ ನನ್ನ ಕೈ ಹಿಡಿಬೇಕು ಅಂತಂದರೆ ನಾನು ನಿನ್ನ ಹತ್ರ ಬರಬೇಕು. ನಿನ್ನ ಹೊರತು ನನ್ನ ಗತಿ ಇಲ್ಲ. ನೀನು ನನ್ನ ಕೈ ಹಿಡಿದ್ರೆ ನಾನು ಸುಲಭವಾಗಿ ಸಂಸಾರ ಚಕ್ರದಿಂದ ಪಾರಾಗ್ತೇನೆ, ಸಂಸಾರ ಸಮುದ್ರದಿಂದ ಪಾರಾಗ್ತೇನೆ. ನಿನ್ನ ಹತ್ರ ಬಂದರೆ ಆ ಕ್ಷಣಕ್ಕೆ ಮೋಕ್ಷ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೀಡೆ ಇಲ್ಲ. ಅಪ್ರಾಕೃತವಾಗಿರ್ತಕ್ಕಂಥ ದೇಹ, ಅಪ್ರಾಕೃತ ಅಂತ ಮನಸ್ಸು, ಸ್ವರೂಪ ಶರೀರ, ಕೇವಲ ಆನಂದ. ಆದರೆ ಪರಮಾತ್ಮ ಇದಕ್ಕೆ ಬೇಕು ನಿನ್ನ ಅನುಗ್ರಹ. ಇದನ್ನು ನಾವು ಚಿಂತನೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳು ಪ್ರಹ್ಲಾದರಾಜರ ಈ ಮಾತನ್ನು ಚಿಂತನೆ ಮಾಡಬೇಕು. ನನಗೆ ದೇಹ ಕೊಟ್ಟವನು ಪರಮಾತ್ಮ, ಈ ದೇಹದಲ್ಲಿ 24 ತತ್ವಗಳನ್ನು ಕೊಟ್ಟವನು ಪರಮಾತ್ಮ, ಮನಸ್ಸನ್ನು ಕೊಟ್ಟವನು ಪರಮಾತ್ಮ. ಆದ್ದರಿಂದಾಗಿ ಮಲಗುವಾಗ ವಿಚಾರ ಮಾಡಬೇಕು, ನಾನು ಇವತ್ತು ಎಷ್ಟು ವೇಳೆ ಕೆಟ್ಟ ವಿಚಾರ ಮಾಡಿದೆ, ನನ್ನ ಮನಸ್ಸಿನಲ್ಲಿ ಎಷ್ಟು ಸಲ ವಿಕೃತ ಭಾವನೆ ಬಂತು, ಎಷ್ಟು ಸಲ ನಾನು ದೇವರ ಬಗ್ಗೆ ಚಿಂತನೆ ಮಾಡಿದೆ, ಎಷ್ಟು ಸಲ ಸ್ವಾರ್ಥಕ್ಕೆ ಚಿಂತನೆ ಮಾಡಿದೆ ಅನ್ನೋದನ್ನು ಮಲಗೋಕ್ಕಿಂತ ಮೊದಲು ನಾವು ಚಿಂತನೆ ಮಾಡ್ತಾ ಹೋದರೆ ನಾವು ದೇವರ ಬಗ್ಗೆ ಚಿಂತನೆ ಮಾಡೋದು ಭಾಳ ಸ್ವಲ್ಪ ಇರ್ತದೆ. ಅದನ್ನು ಬೆಳೆಸ್ತಾ ಹೋಗ್ಬೇಕು, ಅದನ್ನು ಬೆಳೆಸ್ಕೋತಾ ಹೋಗ್ಬೇಕು. ಅವನಿಗೆ ಶರಣ ಹೋಗಬೇಕು. ಸಂಸಾರ ಚಕ್ರಂ ಅಜ ಕೋತಿ ತರೇತ್ವದನ್ಯ. ನಿನ್ನ ಅನುಗ್ರಹ ಬೇಕು ಪರಮಾತ್ಮ. ಅನುಗ್ರಹ ಬೇಕಾಗಿದ್ರೆ ಬಾ ನನ್ನ ಹತ್ರ. ಪರಮಾತ್ಮ ನಿನ್ನ ಹತ್ರ ಬರುವಂತೆ ಪ್ರೇರಣೆ ಮಾಡಪ್ಪ, ಬರ್ತೀನಿ ಅಂತ ಅವನಿಗೆ ಕೇಳ್ಕೊಳ್ಬೇಕು, ಬೇರೆ ಹಾದಿಲ್ಲ. ಆದ್ದರಿಂದಾಗಿ 16 ಕಲೆಗಳಿಂದ ಯುಕ್ತವಾಗಿರ್ತಕ್ಕಂಥ ಈ ಸಂಸಾರವನ್ನು ಪರಮಾತ್ಮನ ಅನುಗ್ರಹವಿಲ್ಲದೆ ನಾವು ದಾಟಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನು ಮಾಡಬೇಕು, ಹೇಗೆ ಅವನು ಪ್ರಾರ್ಥನೆ ಮಾಡಬೇಕು ಅಂತ ಮುಂದಿನ ಶ್ಲೋಕದಲ್ಲಿ ಪ್ರಹ್ಲಾದರಾಜರು ನಮಗೆ ತೋರಿಸಿಕೊಡ್ತಾರೆ. ಸತ್ವಂ ಹಿ ನಿತ್ಯ ವಿಜಿತಾತ್ಮಗುಣಸ್ವಧಾಮ್ನ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗಶಕ್ತಿ ಚಕ್ರೇ ವಿಸೃಷ್ಟಂ ಅಜಯೇಶ್ವರ ಷೋಡಶಾರೆ ನಿಷ್ಪೀಡ್ಯಮಾನಂ ಉಪಕರಟ ವಿಭೋ ಪ್ರಪನ್ನಂ. ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಹೇಗೆ ಪ್ರಾರ್ಥನೆ ಮಾಡಬೇಕು? ಎಲೆ ಪರಮಾತ್ಮನೇ, ವಿಭೋ ಅಂದರೆ ಸ್ವಾಮಿ, ನನ್ನ ಸ್ವಾಮಿ, ನನ್ನ ಆರಾಧ್ಯ, ನನಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಪರಮಾತ್ಮ ವಿಭೋ, ನೀನೇನಾಗಿದ್ದಿ? ಕಾಲಃ, ಸರ್ವಜ್ಞನಾಗಿದ್ದೆ. ನನ್ನ ಕರ್ಮ, ನನ್ನ ಪ್ರಯತ್ನ ಏನಿದೆ ಎಲ್ಲ ನಿನಗೆ ಗೊತ್ತಿದೆ. ಅಷ್ಟೇ ಅಲ್ಲ, ನಿನ್ನ ಅದ್ಭುತವಾದ ಸಾಮರ್ಥ್ಯ ಇದೆ. ಸ್ವಧಾಮ್ನ, ನಿನ್ನ ಅದ್ಭುತವಾಗಿರ್ತಕ್ಕಂಥ ವಿಶಿಷ್ಟ ಸಾಮರ್ಥ್ಯದಿಂದ ನಿತ್ಯ ವಿಜಿತಾತ್ಮಗುಣ. ನಿನ್ನ ಹತ್ರ ಯಾಕೆ ಬಂದೀನಿ? ನೀನು ನಮ್ಮ ಸಂಸಾರದಲ್ಲಿ ಸಿಲುಕಿದ್ದು ನಿನ್ನ ಹತ್ರ ಬಂದು ಉಪಯೋಗ ಬಂದು ಏನಪ್ಪ ಸಂಸಾರ ಉದ್ಧಾರ ಮಾಡು ಅಂತ ತಿಳ್ಕೊಂಡಂತ ನಾನು ಸಂಸಾರದಲ್ಲಿ ಬಿದ್ದೀನಪ್ಪ, ನಿನ್ನ ನನಗೆ ಉದ್ಧಾರ ಮಾಡಲಿ ಅಂತ ನೀನು ಅನ್ನೋ ಹಾಗಿಲ್ಲ ಪರಮಾತ್ಮ. ನಿನ್ನ ಅದ್ಭುತವಾದ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯದಿಂದ ನಿತ್ಯ ವಿಜಿತಾತ್ಮಗುಣ. ಈ ಪ್ರಕೃತಿ ಗುಣವನ್ನು ಎಂದೋ ಗೆದ್ದಿದ್ದೆ. ಪ್ರಕೃತಿ ಗುಣಕ್ಕೆ ಸಂಬಂಧವೇ ನಿನಗಿಲ್ಲ. ಉತ್ಪತ್ತಿ ವಿನಾಶ ರೂಪವಾಗಿರ್ತಕ್ಕಂಥ
ಈ ಏನು ಗುಣಗಳು ಅಂತೇನಿವೆ, ಈ ಗುಣಗಳಿಂದ ರಹಿತನಾಗಿದ್ದೆ, ನೀನು ನಿರ್ಗುಣನಾಗಿದ್ದೆ. ಅಷ್ಟೇ ಅಲ್ಲ, ನಮ್ಮ ತತ್ವಾಭಿಮಾನಿ ದೇವತೆಗಳನ್ನೇನಿದ್ದಾರೆ ಅವರನ್ನು ಕೂಡ ನಿನ್ನ ಹದಿನದಲ್ಲಿ ಇಟ್ಕೊಂಡಿದ್ದೆ. ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ, ಸೃಷ್ಟಿ ಸ್ಥಿತಿ ಲಯ ಯಾರಿಗೆ ಕೆಲಸ ಒಪ್ಪಿಸಿದ್ದೀಯಲ್ಲ ಪರಮಾತ್ಮ, ಆ ಎಲ್ಲ ಬ್ರಹ್ಮಾದಿ ದೇವತೆಗಳು ನಿನ್ನ ಅಧೀನರಾಗಿದ್ದಾರೆ. ನೀನೇ ನಮ್ಮನ್ನು ಇವ್ರ ಕೈಯಲ್ಲಿ ಕೊಟ್ಟಿದ್ದೆ. ಇವರು ತಮ್ಮ ಅಭಿಮನ್ಯವಾಗಿರ್ತಕ್ಕಂಥ 16 ಕಲೆಗಳನ್ನು ಕೊಟ್ಟು ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಪಂಚಪ್ರಾಣಗಳನ್ನು ಅಭಿಮಾನಿಗಳಾಗಿ ಸಂಸಾರದಲ್ಲಿ ನಮ್ಮನ್ನು ಓಡಾಡ್ತಾ ಇದ್ದಾರೆ. ಪರಮಾತ್ಮ ನನ್ನ ಸ್ಥಿತಿ ಹೇಗಾಗಿದೆ ಅಂತ ತಿಳ್ಕೊಂಡಂತಂದರೆ, ನಿಷ್ಪೀಡ್ಯಮಾನಂ, ಬಟ್ಟೆನ ಹಿಂಡಿದ್ರೆ ಹೇಗಾಗಬೇಕು ಹಾಗೆ ನನ್ನ ಪರಿಸ್ಥಿತಿ ಆಗಿದೆ. ಯಾರಾದರೂ ಇಬ್ಬರು ನಮ್ಮನ್ನು ಹಿಡಿದು, 4 ಮಂದಿ ಹಿಡಿದು ಉಲ್ಟಾ ಹಿಂಗೆ ತಿರ್ಸಿದ್ರೆ, ಹಿಂಡ್ತಾ ಇದ್ದರೆ ನಮ್ಮ ಗತಿ ಏನಾಗಬೇಕು? ಆ ರೀತಿಯಾಗಿ ಸಂಸಾರದಲ್ಲಿ ನಾವು ಇನ್ನೊಂದು ಕ್ಷಣಕ್ಕೆ ಆರಾಮ್, ಇನ್ನೊಂದು ಕ್ಷಣಕ್ಕೆ ಸಮಸ್ಯೆ, ಇನ್ನೊಂದು ಕ್ಷಣಕ್ಕೆ ಮತ್ತೊಂದು ಸಮಸ್ಯೆ, ಇನ್ನೊಂದು ಕ್ಷಣಕ್ಕೆ ಮತ್ತೊಂದು ಸಂದರ್ಭ. ಇವತ್ತು ಟಿ ವಿ ಕೆಟ್ಟಿತು, ಇವತ್ತು ಮೊಬೈಲ್ ಸರಿ ಇಲ್ಲ, ಮತ್ತೊಂದು ದಿವಸ ನಳ ಸರಿ ಇಲ್ಲ, ಮತ್ತೊಂದು ದಿವಸ ಪ್ಲಂಬರ್ ಬರಲಿಲ್ಲ, ಮತ್ತೊಂದು ದಿವಸ ನೀರೇ ಬರಲಿಲ್ಲ, ಮತ್ತೊಂದು ದಿವಸ ಗ್ಯಾಸ್ ಹೋಯಿತು. ದಿನ ಒಂದೊಂದು ಸಮಸ್ಯೆಗಳು. ಆದ್ದರಿಂದ ಪರಮಾತ್ಮ ಪ್ರಪನ್ನಂ ಉಪಕರ್ಷ ವಿಭೋ, ನಿನಗೆ ನಾನು ಶರಣ ಬಂದಿದ್ದೇನೆ ಪರಮಾತ್ಮ, ನೀನು ನನ್ನನ್ನು ಉಪಕರ್ಷ, ಸಂಸಾರದಿಂದ ಹೊರಗೆ ತೆಗೆ. ಚಕ್ರೇ ವಿಸೃಷ್ಟಂ ಅಜಯೇಶ್ವರ ಷೋಡಶಾರೆ, 16 ಕಲೆಗಳಿಂದ ಯುಕ್ತವಾಗಿರ್ತಕ್ಕಂಥ ಈ ಲಿಂಗ ಶರೀರದಲ್ಲಿರುವ ನನ್ನನ್ನು ಈ ಚಕ್ರದಲ್ಲಿ ಸಿಲುಕಿ ಪೀಡಿತನಾದ ನನ್ನನ್ನು ನೀನು ಹೊರಗೆ ತೆಗಿ. ನಿನಗ್ಯಾಕೆ ಹೊರಗೆ ತೆಗಿಬೇಕು? ಪ್ರಪನ್ನಂ, ಪರಮಾತ್ಮ ನಿನಗೆ ಶರಣ ಬಂದಿದ್ದೆ, ಆದ್ದರಿಂದಾಗಿ ನನ್ನನ್ನು ಹೊರಗೆ ತೆಗೆ. ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನ, ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ. 2 ಲೈನ್ಗಳಲ್ಲಿ ಅವನ ವರ್ಣನೆ. ಈ ಸಂಸಾರ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಏನಿದೆ, ಈ ಜಡ ಪ್ರಕೃತಿಯಿಂದ ಯುಕ್ತವಾಗಿರ್ತಕ್ಕಂಥ ಈ ಪ್ರಾಕೃತಿಕ ಗುಣಗಳು ಅಂತ ಏನಿವೆ ನಿನ್ನಲ್ಲಿಲ್ಲ. ನೀ ಇದನ್ನು ಗೆದ್ದಿದ್ದೆ, ಇದರ ಹೊರತಾಗಿದ್ದೆ, ನೀನು ಸ್ವಾಮಿಯಾಗಿದ್ದೆ, ಇದನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳೋ ಸಾಮರ್ಥ್ಯ ನಿನ್ನ ಹತ್ರ ಇದೆ. ಆದ್ದರಿಂದಾಗಿ ಶರಣು ಬಂದವರನ್ನು ಸಂರಕ್ಷಣೆ ಮಾಡತಕ್ಕಂಥ ದಯಾಗುಣಿ ನೀನು. ಆದ್ದರಿಂದ ಪರಮಾತ್ಮ ನೀನು ನನ್ನನ್ನು ಉಪಕರ್ಷ, ಈ ಚಕ್ರದಿಂದ ಹೊರಗೆ ತೆಗೆ, ಸಂಸಾರ ಚಕ್ರದಿಂದ ನನ್ನನ್ನು ಹೊರಗೆ ಮಾಡಿ, ನನ್ನನ್ನು ಹೊರಗಿಟ್ಟು ಅಂತೇಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣಸ್ವಧಾಮ್ನ, ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ, ಚಕ್ರೇ ವಿಸೃಷ್ಟಂ ಅಜಯೇಶ್ವರ ಷೋಡಶಾರೆ, ನಿಷ್ಪೀಡ್ಯಮಾನೋಪಕರ್ಷ ವಿಭೋ ಪ್ರಪನ್ನಂ. ನನ್ನ ಹತ್ರ ಪ್ರಪನ್ನಂ, ನಿನಗೆ ಸ್ವರ್ಣ ಬಂದೀನಿ ಅಂತಂತೀನಲ್ಲ, ಈ ಸಂಸಾರದಿಂದ ಹೊರಗೆ ಬೀಳಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಿ? ನಂಗೆ ದೊಡ್ಡ ರಾಜನಾಗಿ ಮಾಡು ಅಂತ ಕೇಳ್ಬೋದಲ್ಲ ನೀನು. ನನ್ನನ್ನು ಇಂದ್ರನನ್ನಾಗಿ ಮಾಡು ಅಂತ ಕೇಳ್ಬೋದು ನೀನು, ಯಾಕೆ ಕೇಳಂಗಿಲ್ಲ? ಸಂಸಾರದಿಂದ ಮುಕ್ತ ಮಾಡು ಅಂತ ಕೇಳ್ಕಾಗ್ತದೆ. ನಿನಗೆ ಬೇಕಾದಷ್ಟು ಸಂಪತ್ತಿ ಕೊಡ್ತೀನಿ, ಬೇಕಾದಷ್ಟು ಇದನ್ನು ಕೊಡ್ತೀನಿ. ಪ್ರಹ್ಲಾದ ಹೇಳ್ತಾನೆ, ಎಲ್ಲ ನೋಡೀನಿ, ದೊಡ್ಡ ದೊಡ್ಡ ರಾಜ್ಯದ ಹಣೆಬಾರು ನೋಡೀನಿ, ಮತ್ತೊಂದು ನೋಡೀನಿ. ದೃಷ್ಟಾಮಯ ದಿವಿ ವಿಭೋ ಅಖಿಲ ದಿಷ್ಣ್ಯಪಾನಂ. ಪರಮಾತ್ಮ, ಹೇ ವಿಭೋ ಪರಮಾತ್ಮ,
ಅಖಿಲ ದಿಷ್ಟ್ಯಪಾನಾಂ, ಇಂದ್ರನಿಂದ ಪಾಲನೆ ಮಾಡಿಕೊಂಡು 8 ಲೋಕಪಾಲಗಳು, 8 ದಿಕ್ಪಾಲಕರು, ಅನೇಕ ಲೋಕಪಾಲಕರು, ಶ್ರೀಯ ಸಂಪತ್ತಿ, ವಿಭವ, ಅವರಲ್ಲಿರ್ತಕ್ಕಂಥ ವೈಭವ, ಅನೇಕ ಆಭರಣಗಳು ಇತ್ಯಾದಿಗಳು, ಧನ ಸಂಪತ್ತಿ ಇತ್ಯಾದಿ, ದ್ವಿಲೋಕದಲ್ಲಿದ್ದುಕೊಂಡು ಅವರಿರ್ತಕ್ಕಂಥ ವೈಶಿಷ್ಟ್ಯ, ಅದನ್ನು ನೋಡೀನಿ. ಆಯು ಶ್ರಿಯ, ಸಾಮಾನ್ಯ ಜನರು ಬೇಡ್ತಕ್ಕಂಥ ಆಯುಷ್ಯ, ಆರೋಗ್ಯ, ಸಂಪತ್ತಿ, ಇವುಗಳನ್ನು ಕೂಡ ನೋಡೀನಿ. ಆದರೆ ಎಲ್ಲ ದೇವತೆಗಳ ಅಧಿಕಾರ ನಮ್ಮಪ್ಪ ಶೆಟ್ಟಿಗೆ ಬಂದರೆ ಗಡಗಡಂಡಾಗ್ತಿದ್ರು ಇಂದ್ರಾದಿ ದೇವತೆಗಳು. ನಮ್ಮ ಮನೆಯಲ್ಲಿ ನವಗ್ರಹ ದೇವತೆಗಳು ಬಂದು 9 ನವಗ್ರಹಾಭಿಮಾನಿ ದೇವತೆಗಳು ಬಂದು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮಪ್ಪ ಕರೆದಾಗ ಓಡಿ ಬಂದು ಇಂದ್ರ ಕೈ ಜೋಡಿಸ್ಕೊಂಡು ನಿಂತಿರ್ತಿದ್ದ. ಕುಪಿತ ಹಾಸ ವಿಜೃಂಭಿತ ಭ್ರೂ ವಿಸ್ಫೂರ್ಜಿತೇನ, ಏಯ್ ಇಂದ್ರ ಇಲ್ಲಿಂದ ಔಟಕ್ ಹೋಗ್ಬಿಡ್ತದೆ. ಒಪ್ಪತನ ಕರೆದು, ಆ ಇಂದ್ರನ ಲೋಕ ನನ್ನ ಕರ್ಕೊಂಡು ಹೋಗಲಿ, ಸಿಂಹಾಸನ ಕೂಡಿಸು. ಈ ರಾಜ್ಯ, ಈ ಸಂಪತ್ತಿ, ಈ ಸಿರಿವಂತಿತನ, ಇವೆಲ್ಲ ಎಷ್ಟು ನಶ್ವರ ಅಂತ ನನಗೆ ಗೊತ್ತದ. ಇಂದ್ರನ ಪದವಿ ನಮ್ಮಪ್ಪ ಉಳ್ಳಾಡಿಸ್ಬಿಟ್ಟ, ಹಿಂದೆ ಮುಂದೆ ಮಾಡಿದ. ಏಸ್ಮತ್ ಪಿತು ಕುಪಿತಾತ ವಿಜಂಬಿತಬ್ರು, ನಮ್ಮಪ್ಪ ಯಾವಾಗ ಸಿಟ್ಟಿಗೆ ಬರ್ತಿದ್ದ, ಯಾವಾಗ ನಗ್ತಿದ್ದ, ಯಾವಾಗ ಅನುಕೂಲ ಮಾಡ್ತಿದ್ದ, ಇಂದ್ರಾದಿ ದೇವತೆಗಳು ಕೈ ಜೋಡಿಸ್ಕೊಂಡು ನಿಂದಿರ್ತಿದ್ರು. ಅವರ ಸಂಪತ್ತಿಯನ್ನೆಲ್ಲ ತುಳಿದು ಹಾಕ್ಬಿಡ್ತಿದ್ದ. ಅವನ ಭ್ರುಕುಟಿ ಕಟಾಕ್ಷದಿಂದ ಈ ಇಂದ್ರಲೋಕದ ಸಂಪತ್ತಿಯೇ ಹಿಂದೆ ಮುಂದಾಗುವಾಗ ಈ ಸಂಪತ್ತಿ ತೆಗೆದುಕೊಂಡು ನಾನೇನು ಮಾಡಲಿ? ವಿಸ್ಫೂರ್ಜಿತ ಸರ್ವೇ. ಆದರೆ ಅಂಥವನಾದರೂ ಹೋಗ್ಲಪ್ಪ, ಸುಖವಾಗಿದ್ದೇನು, ನಮ್ಮ ಅಪ್ಪನ ಜಾಗ ನಾನು ಕೊಡಂತಂತೀನೇನು? ಇಲ್ಲ. ಸತುತೆ ನಿರಸ್ತ, ನಿನ್ನ ಒಂದು ಉಗುರಿನ ಪ್ರಹಾರದಿಂದ ಅವನದೆಲ್ಲ ಸಂಪತ್ತು ಹೊರಟೋಯ್ತು. ಯಾವನ ಒಂದು ಹುಬ್ಬಿನ ಅಲುಗಾಡಿಕೆಯಿಂದ ಇಂದ್ರಲೋಕ ಹಿಂದೆ ಮುಂದಾಗ್ತಿತ್ತು, ಅವರ ಆಯುಷ್ಯ ಗಾಬರಿ ಆಗ್ತಿದ್ರು, ಅವರ ಸಂಪತ್ತಿ ಹೊರಟೋಗ್ತಿತ್ತು. ಈ ಸ್ಥಿತಿಯನ್ನು ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ನಮ್ಮ ಮನೆಗೆ ಬಂದು ಎಲ್ಲ ದೇವತೆಗಳು ನಮ್ಮ ಅಪ್ಪನ ಸೇವೆ ಮಾಡೋದು ನೋಡಿ ನಾನು. ಆದರೆ ನಮ್ಮಪ್ಪ ಆದರೂ ಕೂಡ ನಿತ್ಯನ ನಿನ್ನಿಂದಾಗಿ ನಿನ್ನ ಒಂದು ಅನುಗ್ರಹ ಇಂದ್ರಾದಿಗಳ ಮೇಲೆ ಆಗಬೇಕು, ಪ್ರಜೆಗಳ ಮೇಲೆ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಅಂಥ ವ್ಯಕ್ತಿಯನ್ನು ನಿರಸ್ತಃ, ನಿನ್ನಿಂದ ಅವನು ಸಂಪೂರ್ಣ ನಾಶವಾಗಿ ಹೊಂದಿದ್ದಾನೆ. ಆದ್ದರಿಂದ ಈ ನಶ್ವರವಾದ ಸಂಪತ್ತಿ ನನಗೆ ಬೇಡ, ಅದಕ್ಕೋಸ್ಕರ ನಾನು ಸಂಸಾರದಿಂದ ಮುಕ್ತಿ ಬಯಲ್ಬೇಕತ್ತೀನಿ. ಈ ಸಂಸಾರದಲ್ಲಿ ಯಾವ ಸಂಪತ್ತಿಯೂ ಬೇಕಾಗಿಲ್ಲ. ದೃಷ್ಟಾಮಯ ವಿಭೋ ಅಖಿಲ ದಿಷ್ಟ್ಯಪಾನಂ ಆಯುಶ್ರಿಯೋ ವಿಭವ ಇಚ್ಛತಿ ಯಾಂಜನೋಯಂ. ಎಲ್ಲ ಈ ಜನರು ನಿನ್ನ ಹತ್ರ ಬಂದು ಪರಮಾತ್ಮ ದೀರ್ಘಾಯುಷ್ಯ ಕೊಡು, ದೀರ್ಘಾಯುಷ್ಯ ಕೊಡೋದು ಎಷ್ಟು ಕೊಡ್ತೀನಿ ನೀನು? ಅವ್ರ ಹಣೆ ಬರೆದ ಎಷ್ಟಿದೆ ಅಷ್ಟೇ ಕೊಡ್ತೀರಿ. ಇಲ್ಲ ಬಹಳ ಅದರ ಅಪಮೃತ್ಯು ಪರಿಹಾರ ಮಾಡಿ ಇನ್ನು ಸ್ವಲ್ಪ ಹಿಂದಿನ ಜನ್ಮದ್ದು ಏನೋ ತಂದುಕೊಂಡು ಜೋಡಿಸಿ ಸ್ವಲ್ಪ ಹೆಚ್ಚಿಗೆ ಆಯುಷ್ಯ ಕೊಡ್ತೀರಿ. ಆದರೆ ಶಾಶ್ವತ ಇಲ್ಲ. ಆದರೆ ನಿನ್ನ ಹತ್ರ ಆಯುಷ್ಯ ಕೇಳಲ್ಲ, ನಿನ್ನ ಹತ್ರ ಸಂಪತ್ತಿ ಕೇಳಲ್ಲ, ನಿನ್ನ ಹತ್ರ ಮತ್ತೇನು ಕೇಳಲಿ ನಾನು? ಏನು ಕೇಳಿದರೂ ಎಲ್ಲವೂ ನಶ್ವರ. ಬಾಂಬೆಯಲ್ಲಿ ಮಲ್ಬಾರ್ ಹಿಲ್ ಮೇಲೆ ದೊಡ್ಡ ಬಂಗ್ಲೆ ಕೇಳೇನು? ಅದು ಒಂದು ದಿವಸ ಹೊರಟೋಗ್ಬಿಡ್ತಾರೆ.
ಯಾದಿವಿಭೋ ಅಖಿಲದಿಷ್ಣ್ಯಪಾನಂ ಆಯುಶ್ರಿಯೋ ಹರತ್ ಆಯುಶ್ರಿಯೋ ವಿಭವ ಇಚ್ಛತಿ ಯಾನ್ ಜನೋಯಂ ಯಸ್ಮತ್ಪಿತುಃ ಕುಪಿತಃ ಸ ವಿಜೃಂಭಿತಭ್ರು ವಿಸ್ಫೂರ್ಜತೇನ ಲುಲಿತಾ ಸತುತೆ ನಿರಸ್ತಃ. ಎಲ್ಲ ನಶ್ವರ ನನಗೆ ಗೊತ್ತಿದೆ. ಹೋಗಲ್ಲಪ್ಪ, ನಿನಗೇನು ಬೇಕು ಅದು ಸ್ಪಷ್ಟ ಹೇಳಲ್ಲ ಅಂತನ್ನುವ ಸಂದರ್ಭ ಬಂದಾಗ ಪ್ರಹ್ಲಾದರಾಜ ಕೇಳ್ತಾನೆ. ಅಲ್ಲ, ಇನ್ನು ಪ್ರಹ್ಲಾದರಾಜ ಸಂಸಾರದ ಕಷ್ಟಲ್ಲಿ ಏನು ಗೊತ್ತದ ನಮಗೆ? ಇದೆಲ್ಲ ಇಷ್ಟೆಲ್ಲ ಮಾತಾಡಿ ಹೇಳಿಕತ್ತಾನವ. ಸಂಸಾರ ಬೇಡ, ಇದ್ರೊಳಗೆ ಸಿಕ್ಕ ಇದಾಗೇನೆ ಹಾಗೆ ಹಿಂಗೆ ಅಂತ ತಿಳ್ಕೊಂಡಂತೇಳಿ. ವಯಸ್ಸಿನಿಂದ 5-6 ವರ್ಷ ಪ್ರಹ್ಲಾದ ಇದ್ದರೆ ಅವನ ಗರ್ಭದೊಳಗಿದ್ದಾಗಲೇ ಎಲ್ಲ ತತ್ವಜ್ಞಾನ ಕಲಿತ್ಬಿಟ್ಟಾನ. ನಾರದರು ಅವನಿಗೆಲ್ಲ ತತ್ವಜ್ಞಾನ ಕಲಿಸಿಬಿಟ್ಟಾರೆ. ಆದ್ದರಿಂದಾಗಿ ವಯಸ್ಸು 5 ಆದ್ರೆ ಅವನ ಬುದ್ಧಿ 40, 50, 60 ವರ್ಷ ಮೀರಿದವರ ಬುದ್ಧಿ ಇತ್ತು. ಆದ್ದರಿಂದ ಅವನು ಇಷ್ಟೆಲ್ಲ ವಿಚಾರವನ್ನು ಕೇಳಿಕತ್ತಾರೆ. ತಸ್ಮಾದಮೂಸ್ತನುಭೃತಾಂ ಆಶಿಷೋಜ್ಞಃ ಆಯುಶ್ರಿಯಂ ವಿಭವಮೈಂದ್ರಿಯಮಾ ವಿರಿಂಚಾತ್ ನೇಚ್ಛಾಮಿ ತೇ ವಿಲುಲಿತಾ ವಿರುಕ್ರಮೇಣ ಕಾಲಾತ್ಮನ ಉಪನಯಮಂ ನಿಜಭೃತ್ಯ ಪಾರ್ಶ್ವಂ. ಪರಮಾತ್ಮ ಇಂದ್ರಾದಿಗಳದಕ್ಕೆ ಬ್ರಹ್ಮಾದಿಗಳು ಕೂಡ ಒಂದು ದಿವಸ ನೀವು ಎಲ್ಲರನ್ನೂ ಪ್ರಳಯ ಕಾಲದಲ್ಲಿ ನುಂಗಿ ಹಾಕಿಬಿಡ್ತಿದೆ. ಪರಮಾತ್ಮ ನೀನು ಉರುವಿಕ್ರಮ, ಅತ್ಯಂತ ಮಹಾಪರಾಕ್ರಮಿ ಪರಮಾತ್ಮ ನೀನು. ಅಷ್ಟೇ ಅಲ್ಲ, ಕಾಲನಾಮಕ. ನಮ್ಮೊಳಗೆ ಪುರುಷನಾಮಕನಾಗಿದ್ದು ಹೊರಗೆ ಕಾಲನಾಮಕನಾಗಿದ್ದು, ಕಾಲ ಶಬ್ದಕ್ಕೆ ಸಮಯ ಅಂತ ಅರ್ಥ, ಕಾಲ ಶಬ್ದಕ್ಕೆ ಸಂಹಾರ ಅಂತ ಅರ್ಥ. ಆದ್ದರಿಂದಾಗಿ ನೀನು ಸಂಹಾರಕನೂ ಆಗಿದ್ದೆ. ಅಮೂ ಆಶಿಷ, ಸಂಸಾರದಲ್ಲಿ ಏನೆಲ್ಲ ನೀನು ನಮಗೆ ಕೊಡ್ತೀರಿ ಇವು ಒಂದು ದಿವಸ ನಷ್ಟ ಆಗಿ ಹೋಗ್ಬಿಡ್ತವೆ. ಆದ್ದರಿಂದಾಗಿ ತಸ್ಮಾತ್ ತನುಭೃತಾಂ, ಆದ್ದರಿಂದಾಗಿ ಈ ಶರೀರವನ್ನು ಧರಿಸಿದ ಮನುಷ್ಯರು, ಜೀವರು ಎಲ್ಲಿ ತನಕ ಆವಿರಿಂಚಾತ್, ಬ್ರಹ್ಮದೇವರವರೆಗೂ ಇರತಕ್ಕಂಥ ಎಲ್ಲರೂ ಏನೇನು ಅನುಭವಿಸ್ತಾ ಇದ್ದಾರೆ ಅವರ ಆಯುಷ್ಯ, ವಿಭವಂ ಅವರ ಸಂಪತ್ತು, ಆನಂತರ ಐಂದ್ರಿಯಂ ಆ ಸಂಪತ್ತು ಭೋಗ ಮಾಡತಕ್ಕಂಥ ಸಾಮರ್ಥ್ಯ, ಆ ಭೋಗ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವೈಶಿಷ್ಟ್ಯ, ಬ್ರಹ್ಮದೇವರು 100 ವರ್ಷದವರೆಗೂ ಭೋಗಿಸ್ತಕ್ಕಂಥ ಆ ಸಂಪತ್ತಿ, ಅದು ನನಗೆ ಬೇಡ. ನ ಇಚ್ಛಾಮಿ, ಯಾಕೆ ಒಂದು ದಿವಸ ಅವು ಹೊರಟೋಗ್ತಾವ. ನಶ್ವರವಾಗಿರ್ತಕ್ಕಂಥ ತೆಗೆದುಕೊಂಡು ಏನು ಮಾಡ್ಬೇಕು ನಾನು? ಹಾಗಾದ್ರೆ ಏನು ಬೇಕಾ ಪ್ರಹ್ಲಾದ ಹೇಳಿಬಿಡಲ್ಲ, ಸ್ಪಷ್ಟ ಹೇಳು. ಮಾಂ ನಿಜಭೃತ್ತ ಪಾರ್ಶ್ವಂ ಉಪನಯ, ನಿನ್ನ ಮಹಾ ಭಕ್ತರಾಗಿರ್ತಕ್ಕಂಥ ಮುಕ್ತರು ಅಂತೇನಿದ್ದಾರೆ ಅವ್ರ ಜೊತೆಗೆ ನನ್ನನ್ನು ಕೊಡಿಸು. ನನಗೆ ಇವ್ರ ಕಡೆಯಿಂದ ಬೇಡ. ಯಾಕೆಂತಂದರೆ ಎಲ್ಲ ಜಗತ್ತಿನೊಳಗೆ ಏನದು ಎಲ್ಲೋ ಪ್ರಳಯ ಕಾಲದಲ್ಲಿ ಹೋಗ್ಬಿಡ್ತದೆ, ಪರಮಾತ್ಮ ಹೊಟ್ಟೆಲ್ಲಿ ಹೋಗ್ಬಿಡ್ತದೆ, ಏನಿಲ್ಲ, ಏನು ಉಳಿಯಂಗಿಲ್ಲ. ಅದನ್ನು ಎಷ್ಟು ಏನು ಬೇಡಿ ಮಾಡಲಿ. ತತ್ವಜ್ಞಾನ ಗೊತ್ತಿತ್ತು. ಆ ವಿರಿಂಚ ಬ್ರಹ್ಮದೇವರಿಗೂ 100 ವರ್ಷ ಆದಮೇಲೆ ಅವರು ಕೂಡ ಮುಕ್ತ ಸ್ಥಾನಕ್ಕೆ ಹೋಗ್ಬೇಕು, ಬೇರೆ ಬ್ರಹ್ಮ ಬರ್ತಾನೆ. ಇಂದ್ರಾದಿಗಳನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಈ ಶ್ಲೋಕದಲ್ಲಿ ಆವಿರಿಂಚಾತ್, ಬ್ರಹ್ಮಾದಿಗಳವರೆಗೂ ಕೂಡ ಇರ್ತಕ್ಕಂಥ ಸಂಪತ್ತಿ ಇದು ನಶ್ವರ ಪರಮಾತ್ಮ. ಯಾವುದು ಹೊರಟು ಹೋಗ್ತದೆ ಅದನ್ನು ನಾನು ಬೇಡ್ತಾ ಇಲ್ಲ, ಯಾವುದು ನಿತ್ಯ ಇದೆ ಅದನ್ನು ಬೇಡ್ತಾ ಇದ್ದೇನೆ. ಇದು ವಿವೇಕ.
ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಇಷ್ಟೆಲ್ಲ ಜ್ಞಾನ ಬಂದದ್ದು ನನಗೆ ನಾರದರಿಂದ ಬಂದದ್ದು ತಿಳ್ಕೊಂಡು ಅಂತ ಹೇಳ್ತಾನೆ. ಆದ್ದರಿಂದ ಪರಮಾತ್ಮ ಈ ಸಂಸಾರ ಬೇಡ, ಯಾವ ರಾಜ್ಯ ಪದವಿ ಬೇಡ, ಇಂದ್ರ ಪದವಿ ಬೇಡ, ರುದ್ರ ಪದವಿ ಬೇಡ, ಶೇಷ ಪದವಿ ಬೇಡ, ಗರುಡ ಪದವಿ ಬೇಡ, ವಾಯು ಪದವಿ ಬೇಡ, ಮಧ್ವ ಬ್ರಹ್ಮ ಪದವಿಯೂ ಬೇಡ. ಇದರ್ಥ ಈ ಪದವಿಯೆಲ್ಲ ವ್ಯರ್ಥ ಅಂತಲ್ಲ. ಇನ್ನೊಂದು ಧ್ವನಿ ಅದ ಒಳಗೆ, ಇದನ್ನು ನನಗೆ ಕೊಡಂಗೂ ಇಲ್ಲ, ಗೊತ್ತದ. ನನ್ನ ಯೋಗ್ಯತೆ ಎಷ್ಟದು ಅಷ್ಟೇ ಕೊಡ್ತೀರಿ. ನನ್ನ ಯೋಗ್ಯತೆ ಒಬ್ಬ 3rd ಕ್ಲಾಸ್ ಕ್ಲರ್ಕಿಂದ ಇತ್ತು ಅಂದ್ರೆ ಅಷ್ಟೇ ಕೊಡ್ತಿದ್ದೆ. ಕ್ಲಾಸ್ 1 ಆಫೀಸರ್ ಅನುಕೂಲ ಇತ್ತಂದ್ರೆ ಅದನ್ನು ಕೊಡ್ತಿದ್ದೆ. ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ನಂದು ಯೋಗ್ಯತೆ ಆಯ್ತು ಅದನ್ನು ಕೊಡ್ತಿದ್ದೆ. ಇಲ್ಲ ಇಂದ್ರ ಪದವಿಗೆ ಹೋಗ್ಬೇಕು ಅಂತ ಅದನ್ನು ಕೊಡ್ತಿದ್ದೆ. ರುದ್ರ ಪದವಿ ಬ್ರಹ್ಮ ಪದವಿ ಹೇಳಿಲ್ಲ ಪ್ರಹ್ಲಾದ, ಬರೀ ಆ ಸಂಪತ್ತು ಬಗ್ಗೆ ಹೇಳಿದ. ಯಾಕೆ? ಇದಕ್ಕೆ ರಿಸರ್ವ್ ಜೀವಗಳಿದ್ದಾರೆ, ಬೇಡಿದ ಕ್ಷಣಕ್ಕೆ ಎಲ್ಲರಿಗೂ ಸಿಕ್ಕೋದಿಲ್ಲ. ಆದ್ದರಿಂದ ಪರಮಾತ್ಮ ಈ ಐಶ್ವರ್ಯದ ವಿನಾಶ, ಒಂದು ಕ್ಷಣದಲ್ಲಿ ವಿನಾಶ. ನಮ್ಮಪ್ಪಂದು ಎಲ್ಲ ಅಹಂಕಾರ ಪ್ರಿಯಂಕಾರ ಪ್ರತಿಯೊಂದು ಹೊರಟೋಯ್ತು. ಯಾವಾಗ ನೀನೊಂದು ಹೊಟ್ಟೆನ ಸೀಳ್ಬಿಟ್ಟೆ. ಈ ನಶ್ವರತೆಯನ್ನು ನಾನು ಕಂಡಿದ್ದೇನೆ. ಅದಕ್ಕೋಸ್ಕರ ನನಗೇನು ಬೇಡ, ಮಾಂ ನಯ ಉಪನಯ ನಿಜಭೃತ್ಯ ಪಾರ್ಶ್ವಂ. ನಿನ್ನ ಮುಕ್ತರಾಗಿರ್ತಕ್ಕಂಥ ನಿನ್ನ ಭಕ್ತರಿದ್ದಾರಲ್ಲ, ಅವ್ರ ಹತ್ರ ಕರ್ಕೊಂಡೋಗಿ ನನ್ನನ್ನು ಇಟ್ಬಿಡು. ಅರ್ಥಾತ್ ನನ್ನನ್ನು ಮುಕ್ತಿಗೆ ಕರೆದುಕೊಂಡು ಹೋಗು, ನನಗೆ ಈ ನಶ್ವರವಾದ ಜಗತ್ತು ಬೇಕಾಗಿಲ್ಲ ಅಂತಕೊಂಡು. ಇಂಥ ಪ್ರಹ್ಲಾದನ ಈ ತತ್ವಜ್ಞಾನ ಮೊದಲೇ ಇದರಲ್ಲಿ ಸೃಷ್ಟಿಯನ್ನು ಮಾಡ್ತಕ್ಕಂಥವರು ನಿನ್ನ ಅಧೀನ, ನಮ್ಮ ಕ್ರಿಯೆಗಳು ನಿನ್ನ ಅಧೀನ. ಆನಂತರ ಐಶ್ವರ್ಯವು ನಶ್ವರ, ಇವೆಲ್ಲ ಒಂದಿಲ್ಲ ಒಂದು ದಿವಸ ಹೋಗ್ತಕ್ಕಂಥವುಗಳು. ನನಗೆ ಬೇಕು ನಿನ್ನ ಮುಕ್ತರ ಜೊತೆಯಲ್ಲಿಯ ಸ್ಥಾನ. ಅಂದರೆ ನನ್ನನ್ನು ಮುಕ್ತಿಯೋಗ್ಯನನ್ನಾಗಿ ಮಾಡಿ, ನನ್ನ ಕಡೆಯಿಂದ ಸಾಧನವನ್ನು ಮಾಡಿಸಿ, ನನ್ನ ಮೇಲೆ ಅನುಗ್ರಹವನ್ನು ಮಾಡಿ, ಮತ್ತು ನಂದು ಪ್ರಾರಬ್ಧ ಕರ್ಮ ಏನಿದೆ ಅದನ್ನು ಕಳೆದ ಮೇಲೆ ನಿನ್ನ ಆ ಸಾಮೀಪ್ಯ ರೂಪವಾದಂಥ ನಿನ್ನ ಭಕ್ತರ ಮುಕ್ತರ ಸಾಮೀಪ್ಯವನ್ನು ನಾನು ಪಡಿಬೇಕಾಗಿದೆ. ಅಲ್ಲಿಗೆ ಬರ್ತೀನಿ, ನನ್ನ ಮೇಲೆ ಕರುಣೆ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಏನು ರೀ ಆಚಾರ್ಯ 8:30 ಹಾದಿ ಕಾಯ್ಲಿಕ್ಕತ್ತಿದ್ದೀವಿ, 11:30 ಮಾಡಿದ್ರಲ್ಲ ಅಂತಕೊಂಡು ಅನ್ಬೋದು ನೀವು. ಇಲ್ಲ, ಇವತ್ತು ಸ್ವಲ್ಪ ಬೆಳಗ್ಗೆ ವಿದ್ಯಾಪೀಠದಲ್ಲಿ ಕಾರ್ಯಕ್ರಮ ಇರೋದರಿಂದಾಗಿ 8:30 ನಾನು ಮಾಡಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ಎಲ್ಲ ಶ್ರೋತೃಗಳಿಗೆ ಕ್ಷಮೆ ಕೇಳ್ಕೊಳ್ತೇನೆ. ನಾಳೆ ಸರಿಯಾಗಿ 8:30ಗೋಸ್ಕರ ಮಾಡತಕ್ಕಂಥ ಸಂದರ್ಭ. 8:30 ಬರದೇ ಇದ್ದರೆ ಇನ್ನೊಂದು ಸ್ವಲ್ಪ ಲೇಟಾಗಿ ಬರ್ತದೆ ಅಂತ ಇಟ್ಕೊಳ್ಳಿ, ಬಂದೇ ಬರ್ತದೆ. ಸಾಯಂಕಾಲದೊಳಗಾಗಿ ಆದರೂ ಹೊತ್ತು ಪ್ರವಚನ ಇರ್ತಾರೆ. ಅಷ್ಟು ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ. ಇನ್ನು ಭಗವಂತನ ಇಚ್ಛೆ. ಆದ್ದರಿಂದಾಗಿ ಈ ಪ್ರಹ್ಲಾದನ ತತ್ವಜ್ಞಾನವನ್ನು ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ಏನನ್ನು ಬೇಡ್ಕೊಳ್ಬೇಕು ದೇವರ ಹತ್ರ ಅನ್ನೋದನ್ನು ಕಲಿಯೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.